ओम शांति। बाबा आज अच्छे ब्रेन वाले बच्चे बोल रहे, कौन है जो हाँ ब्रेन वाले मना अच्छे बुद्धि श्रूड सेंसिबल बच्चे, उनका क्या निशानी है, कौन सी बात वो समझेंगे मूंझेंगे नहीं। ಈ ಬಾಬಾ ಹೇಳ್ತಾರೆ ಒಳ್ಳೆ ಬ್ರೈನ್ ಇರೋರಂದರೆ ಸೆನ್ಸಿಬಲ್ ಮಕ್ಕಳು ಯಾರು, ಅವ್ರ ಚಿಹ್ನೆ ಏನು ಅಂದರೆ ಯಾವ ಮಾತಲ್ಲಿ ಅವ್ರು ಕನ್ಫ್ಯೂಸ್ ಆಗಲ್ಲ. ಎಲ್ಲರ ಜ್ಞಾನಕ್ಕೆ ಬಂದ ತಕ್ಷಣ ಒಂದಿರುತ್ತೆ, ಆಮೇಲೂ ಕೆಲವ್ರಿಗೆ ಇರ್ಬೋದು. ಶಿವಬಾಬಾ ಹೇಳ್ತಾರ, ಬ್ರಹ್ಮಬಾಬಾ ಹೇಳ್ತಾರ, ಶಿವಬಾಬಾ ಹೆಂಗೆ ಬಂದು ಇವರಲ್ಲಿ ಹೇಳೋಕ್ಕಾಗತ್ತೆ, ಇದು ಹೆಂಗೆ ಏನು ಕತೆ ಹೇಳ್ತಾರೆ. ಎಲ್ಲ ಪ್ರೂಫ್ಗಳಿದೆ ಶಿವ ಬಾಬವರು ಜನ್ಮ ತಗೊಳಕ್ಕಾಗಲ್ಲ ಅನ್ನೋದು ಒಂದು. ಬಾಬನಿಗೆ ಮುಖ ಬೇಕಾಗುತ್ತೆ ಅನ್ನೋದು ಶಿವನ ಯಾದಗಾರಲ್ಲಿ ಟೆಂಪ್ರರಿ ಮುಖವಾಡ ಹಾಕೋದು, ಅಂದರೆ ಬ್ರಹ್ಮನ ಆಧಾರ ತಗೋತಾರೆ. ಭಗವಂತ ಸೃಷ್ಟಿಗೆ ಒಂದು ಸಾರಿ ಬರಲೇಬೇಕನ್ನೋದು ಭಾರತದಲ್ಲಿ ಎಲ್ಲ ಪ್ರೂವ್ ಆಗಿದೆ. ಅಂದಾಗ ಅವ್ರು ಬಂದು ಅವ್ರ ಮತ ಕೊಡ್ತಾರೆ ಹೊರತು ಈಶ್ವರನ ಮತದ ಮಧ್ಯೆ ಮನುಷ್ಯರು ಹೆಂಗೆ ಕೊಡೋಕ್ಕಾಗತ್ತೆ. ಬ್ರಹ್ಮ ತಂದೆ ಕೆಲವು ಸಾರಿ ಅನುಭವದ ಮಾತುಗಳನ್ನು ಹೇಳ್ತಾರೆ. ಅವರು ಹೇಳೋದೇ ಆದರೆ ಶಿವಬಾಬಾ ಅವ್ರದ್ದೇ ಮತ ಕೊಡ್ತಾರೆ, ಅವ್ರು ಇನ್ನೊಂದು ಕೊಡೋಕ್ಕಾಗಲ್ಲ. ಯಾಕೆಂದರೆ ಶಿವಬಾಬಾ ಅವರು ಏನು ಗ್ಯಾರಂಟಿ ಕೊಡ್ತಿದ್ದಾರೆ, ಬ್ರಹ್ಮನಿಂದ ಏನಾದರೂ ಆದರೆ ನಾನು ರೆಸ್ಪಾನ್ಸಿಬಲ್. ಅಂದರೆ ಅವ್ರಿಗೆ ಗೊತ್ತು ಬ್ರಹ್ಮ ಬಾಬಾ ಶಿವಬಾಬನ್ ಬಿಟ್ಟು ಏನೂ ಹೇಳೋದೇ ಇಲ್ಲ ಅಂತ. ಎಷ್ಟು ವಿಶ್ವಾಸ ನೋಡಿ. ಅದರಿಂದ ಸದಾ ಶಿವ ಬಾಬಾ ಹೇಳ್ತಾರೆ ಅನ್ನೋದೇನಿದೆ ತಿಳ್ಕೊಳ್ಳಿ. ನಿಮಗೆ ಬ್ರಹ್ಮ ಬಾಬಾ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರೂ ಬಾಬಾ ಹೇಳ್ತಾರೆ, ಶಿವ ಬಾಬಾ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಯಾಕೆಂದರೆ ಈ ಮತ ಕೊಡೋದು ನಾನೇನೆ. ಶ್ರೀಮತ್ ಭಗವದ್ಗೀತೆ ಅಂದರೆ ಭಗವಂತ ಶ್ರೀಮತ ಕೊಟ್ಟಿದ್ದು, ಮನುಷ್ಯರು ಕೊಟ್ಟರು ದೇವತೆಗಳು ಕೊಟ್ಟರು. ಇದ್ರ ಗಾಯನ ಎಲ್ಲಾದರೂ ಇದೆಯಾ ಶಾಸ್ತ್ರಗಳಲ್ಲಿ? ಎಲ್ಲಿ ಇಲ್ಲಲ್ಲ. ಅದಕ್ಕೆ ಇದನ್ನು ತುಂಬ ಲಾಜಿಕಲಿ ಜ್ಞಾನ ಮುರುಳಿಯ ಒಂದೊಂದು ಪಾಯಿಂಟ್ ಯಾವಾಗ ಅರ್ಥ ಆಗುತ್ತೆ ಈ ಕನ್ಫ್ಯೂಷನ್ ಇರಲ್ಲ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿರೋರಿಗೆಲ್ಲರಿಗೆ ಯಾರಿಗೆ ಕನ್ಫ್ಯೂಷನ್ ಇಲ್ಲಲ್ಲ, ಶಿವಬಾಬಾ ಹೇಳ್ತಾರ ಬ್ರಹ್ಮ ಬಾಬಾ ಹೇಳ್ತಾರ ಅಂತ. ನೆಕ್ಸ್ಟು ಗಾಡ್ ಬ್ರಹ್ಮ ಬಾಬಾ ಸಪೋಸ್ ಏನಾದರೂ ಹೇಳಿದ್ರು ಅದರಲ್ಲಿ ನಮ್ಮ ಉದ್ಧಾರ ಇದೆ ಹೊರ್ತು ಸೃಷ್ಟಿಕರ್ತ ಬ್ರಹ್ಮ ಅಂತಾರೆ. ಅವ್ರನ್ನೇನು ಸಾಧಾರಣವಾಗಿ ನೋಡ್ತಾರೆ ಜಗತ್ತು? ಇಲ್ಲಲ್ಲ. ಅಂದಾಗ ನಮಗೆ ಅದರ ವಿಶ್ವಾಸ ಇರಬೇಕು. मीठे बच्चे कदम कदम पर श्रीमत पर चलते रहो, ये ब्रह्मा की मत है, ये शिव बाबा की, इसमें मूंझो नहीं. क्या करना है? मूंझना नहीं है, कन्फ्यूज़ नहीं होना है. ಮಧುರವಾದಂತಹ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ಶಿವಬಾಬಾವ್ರ ಶ್ರೀಮತದ ಮೇಲೆ ನಡೀತಾ ಹೋಗಿ. ಇದು ಬ್ರಹ್ಮನ ಮತನ ಶಿವಬಾಬಾವ್ರ ಮತನ ಕನ್ಫ್ಯೂಸ್ ಆಗಬೇಡಿ. ಯಾಕೆಂತಂದರೆ ಯಾವುದನ್ನು ಏನು ಹೇಳ್ತಾರೆ, ಬಾಬಾವ್ರದಂತೂ ಡೈರೆಕ್ಟ್ ಮಾತಲ್ಲ. ನಾನು ಶಿವ, ನಾನು ಪರಮಧಾಮದಿಂದ ಬಂದಿದ್ದೀನಿ, ಇವರ ವೃದ್ಧತನ ತಗೊಂಡಿದ್ದೀನಿ, ಪ್ರವೇಶ ಮಾಡಿದ್ದೀನಿ, ಬಟ್ ಯಾವಾಗಲೂ ಇರಲ್ಲ, ನಿಮ್ಮೆಲ್ಲರ ಕಲ್ಯಾಣಕ್ಕೆ ಬಂದು. ಇವೆಲ್ಲ ಮನುಷ್ಯರು ಮಾತಾಡೋಕ್ಕೆ ಹೆಂಗಾಗುತ್ತೆ? ಆ ಶಬ್ದ ಹೇಳೋಕ್ಕೂ ಬರಲ್ಲ. अच्छी ब्रेन वाले बच्चे कौन सी गुह्य बात सहज ही समझ सकते हैं. ब्रह्मा बाबा समझा रहे हैं या शिव बाबा, ये बात अच्छी ब्रेन वाले सहज समझ जाएंगे. कई तो इसमें ही मूंझते हैं. बाबा कहते बच्चे बाप दादा दोनों इकट्ठे हैं, तुम मूंझो नहीं, श्रीमत समझकर चलते रहो. ब्रह्मा की मत का रिस्पान्सिबल भी शिव बाबा है. ಅದಕ್ಕೆ ಭಗವಂತ ನನಗೆ ಒಬ್ಬನೇ ಮಗ ಬ್ರಹ್ಮ ಅನ್ನೋದು. ಅಂದರೆ ಬ್ರಹ್ಮ ಬಾಬಾ ಶಿವನ ಮಾತನ್ನು, ಶಿವನ ಮತ ಮೀರಿ ಇನ್ನೊಂದು ಮಾತಾಡೋದೇ ಇಲ್ಲಲ್ಲ. ಅದು ಇಂಪಾರ್ಟೆಂಟ್ ಅಲ್ಲ, ಅದು ನಮಗೆ ಸ್ಪಷ್ಟ ಆಗಿಬಿಡ್ಬೇಕು. ಜಗತ್ತಲ್ಲೇ ಅವರು ನಂಬರ್ 1 ಹೋಗೋದಕ್ಕೆ ಕಾರಣನೇ ಅಷ್ಟು. ಶಿವಬಾಬಾ ಶಿವಬಾಬಾ ಅವ್ರು ಕ್ಲಿಯರ್ ಅರ್ಥ ಆಗಲೇ ಇಲ್ಲ. ಅವಾಗಲೇ ಅವ್ರ ಹೆಸರಲ್ಲಿ ಎಲ್ಲ ವಿಲ್ ಮಾಡಿಬಿಟ್ರು, ಕೊಟ್ಬಿಟ್ರು. ಅಂದರೆ ಅವ್ರು ತನ್ನ ಮತ ಮಿಕ್ಸ್ ಮಾಡೋಕ್ಕೆ ಸಾಧ್ಯನಾ? ಕಬ್ಬಿ ನೈ ಮಿಕ್ಸ್ ಕರ್ ಸಕ್ತಾ ಹೇ ಶಿವ ಬಾಬಾ. ಅದರಿಂದ ಬಾಬಾ ಹೇಳೋದು ಬ್ರಹ್ಮ
ಬಾಬಾ ತಿಳಿಸ್ತಿದ್ದಾರಾ, ಶಿವ ಬಾಬಾ ತಿಳಿಸ್ತಿದ್ದಾರಾ? ಇದು ಒಳ್ಳೆ ಬ್ರೈನ್ ಇರೋ ಮಕ್ಕಳು ಸಹಜವಾಗಿ ತಿಳ್ಕೊಳ್ತಾರೆ. ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಬಾಬಾ ಹೇಳೋದು ಮಕ್ಕಳೇ ನಾವಿಬ್ಬರು ಒಟ್ಟಿಗಿದ್ದೀವಿ, ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ, ಶ್ರೀಮತ ಅಂತ ತಿಳ್ಕೊಂಡು ನಡೀತಾ ಹೋಗಿ. ಬ್ರಹ್ಮನ ಸಪೋಸ್ ಬ್ರಹ್ಮ ಬಾಬಾ ಮತ ಕೊಟ್ಟರು ರೆಸ್ಪಾನ್ಸಿಬಲ್ ನಾನಿದ್ದೀನಿ. ಏಕೆಂದರೆ ಪರಮಾತ್ಮ ಏನೇ ಇತ್ತಂದ್ರೂ ಮಕ್ಕಳು ಅಕ್ಯುರೇಟ್ ಶ್ರೀಮತದ ಮೇಲೆ ನಡೆದಾಗ ಅದು ಪ್ಲಸ್ಸಾ ಮೈನಸ್ ಅಂತೂ ಆಗಲ್ಲ. ಆದರೂ ಬಾಬಾ ಹೇಳ್ತಾರೆ ಅದಕ್ಕೆ ಜವಾಬ್ದಾರ ನಾನು. ಓಂ ಶಾಂತಿ. रूहानी बाप बच्चों को समझा रहे हैं, तुम समझते हो हम ब्राह्मण ही रूहानी बाप को पहचानते हैं, दुनिया में कोई भी मनुष्य मात्र रूहानी बाप जिसको गॉड फादर या परमपिता परमात्मा कहते हैं उनको जानते नहीं. जब वो रूहानी बाप आए तब ही रूहानी बच्चों को पहचान दे. ಇದು ತುಂಬ ಇಂಪಾರ್ಟೆಂಟು. ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ನಿಮಗೆ ಗೊತ್ತಿದೆ ನಾವು ಬ್ರಾಹ್ಮಣ ಮಕ್ಕಳೇ ಆತ್ಮಗಳ ತಂದೆ ಭಗವಂತನನ್ನು ಪೇಚಾಂತೆ, ಅವರನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಅವ್ರನ್ನ ಬರೀ ತಿಳ್ಕೊಳ್ಳಿಲ್ಲ, ಅವರು ಏನು ಅನ್ನೋದನ್ನು ಅರ್ಥೈಸ್ಕೊಂಡಿದ್ದೀವಿ. ಅದು ನಮ್ಮ ತಿಳುವಳಿಕೆಯಲ್ಲಿ ಬಂದ್ಬಿಟ್ಟಿದೆ. ಪ್ರಪಂಚದಲ್ಲಿ ಮನುಷ್ಯ ಮಾತ್ರ ಯಾರು ಭಗವಂತನನ್ನು ತಿಳ್ಕೊಳ್ಳೇ ಇಲ್ಲ. ಪರಂಪಿತ ಪರಮಾತ್ಮ ಅಥವಾ ಗಾಡ್ ಫಾದರ್ ಅಂತೀವಿ, ಬಟ್ ಯಾರು ಅಂತ. ಬಾಬಾ ಹೇಳೋದು ನಾನು ಎಲ್ಲಿವರೆಗೂ ಬರಲ್ವೋ, ನೀವು ಆತ್ಮರೂಪಿ ಮಕ್ಕಳಿಗೆ ನನ್ನ ಪರಿಚಯ ನಾನು ಡೈರೆಕ್ಟ್ ಕೊಡಲ್ವೋ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದು ತುಂಬ ದೊಡ್ಡ ಗೂಹ್ಯ ರಹಸ್ಯ ಅಲ್ಲ. ಚಕ್ರದಿಂದ ಅತೀತನನ್ನು ಚಕ್ರದಲ್ಲಿ ಬರೋ ಅಲ್ಪಜ್ಞರು ಹೆಂಗೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ಸರ್ವಜ್ಞ ಜ್ಞಾನ ಸಾಗರನನ್ನು. ये नॉलेज ना सृष्टि के आदि में रहती ना सृष्टि के अंत में रहती, अभी तुमको नॉलेज मिलती है. यह है सृष्टि का अंत और आदि का संगम युग. इस संगम युग को भी नहीं जानते तो बाप को कौन जान सकेंगे. कहते हैं हे पतित पावन आओ, आकर पावन बनाओ, परंतु ये पता नहीं है कि पतित पावन कौन है, वो कब आएंगे. बाप कहते हैं मैं जो हूँ जैसा हूँ मुझे कोई भी नहीं जानते हैं. ತಂದೆ ಹೇಳ್ತಿರೋದು ಅಂದರೆ ಈ ಜ್ಞಾನ ಬಾಬಾ ಕೊಟ್ಟ ಮೇಲೆ ವಿನಾಶ ಆಗೋದ್ರಿಂದ ಪ್ರೈಲೋಪ ಆಗುತ್ತಲ್ಲ. ಇದು ಸೃಷ್ಟಿಯ ಆದಿಯಲ್ಲೂ ಇರಲ್ಲ, ಸೃಷ್ಟಿಯ ಅಂತ್ಯದಲ್ಲೂ ಇರಲ್ಲ. ಯಾವಾಗ ನಾನು ಅಂತಿಮ ಸಮಯದ ಈ ಸಂಗಮದಲ್ಲಿ, ಆದಿ ಅಂತ್ಯದ ಸಂಗಮದಲ್ಲಿ ಬರ್ತೀನಿ, ಆಗಷ್ಟೇ ನಾನು ಈ ಜ್ಞಾನ ಕೊಡ್ತೀನಿ. ಸಂಗಮ ಯುಗನೂ ಯಾರಿಗೆ ಗೊತ್ತಿಲ್ಲಲ್ಲ, ಇನ್ನು ಬಾಬಾವ್ರನ್ನೇ ಏನು ತಿಳ್ಕೊಳ್ತಾರೆ? ಈಗ ನೋಡ್ರಿ ಕಲಿಯುಗ ಮುಗೀತು ತಿಳ್ಕೊಳ್ರಿ ಎಂದು ತಿಳ್ಕೊಳಕ್ಕೆ ರೆಡಿ ಇಲ್ಲ. ಬಾಬಾ ಹೇಳೋದು ಹೋಗಲಿ, ನೀವು ಪತಿತ ಪಾವನ ಅಂತ ಕರೆದ್ರಿ, ಇಷ್ಟೆಲ್ಲ ನಿಮಂತ್ರಣ ಕೊಡ್ತೀರ, ಅವ್ರು ಪಾವನ ಮಾಡೋಕ್ಕೆ ಬರಲೇಬೇಕಲ್ಲ, ಅದು ಅರ್ಥ ಆಗಲ್ಲಲ್ಲ. ಪತಿತ್ ಪಾವನ ಯಾರು ಅಂತ ಅದಕ್ಕೆ ಬಾಬಾ ಡೈರೆಕ್ಟ್ ಭಗವಾನ್ ವಾಚೇನು, ನಾನು ಯಾರಾಗಿದ್ದೀನಿ, ಹೇಗಿದ್ದೀನಿ, ಹೇಗೆ ಬಂದು ಕರ್ತವ್ಯ ಮಾಡ್ತೀನಿ, ಇದನ್ನು ಯಾರು ನನ್ನನ್ನು ತಿಳ್ಕೊಂಡಿಲ್ಲ. ಮೇ ಆಕರ್ ಪಹಚಾನ್ ದೂ तब मुझे जाने मैं अपना और सृष्टि के आदि मध्य अंत का परिचय संगम युग पर एक ही बार आकर देता हूँ. ಇದು ಇಂಪಾರ್ಟೆಂಟ್. ನಾನೇ ಬಂದು ನನ್ನ ಅರಿವು, ನನ್ನ ಪರಿಚಯ ಕೊಡದೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಳ್ದೆ, ಇದನ್ನು ಯಾರೂ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದೇ ಅಲ್ಲ, ನಾನೇ ಬಂದು ಹೇಳ್ತೀನಿ ಅನ್ನೋದು ಇದೆಷ್ಟು ಆ್ಯಕ್ಯುರೇಟಾಗಿ ಗೀತೆಯಲ್ಲಿ ಇದು ಮಾತು ಉಳ್ಕೊಂಬಿಟ್ಟಿದೆ. ಆದರೂ ಜನಕ್ಕೆ ಅರ್ಥ ಆಗಲ್ಲ, ನಾವೀಗೇನು ತಿಳ್ಕೊಳ್ತಿದ್ವಿ ಅದು ಸರಿ ಇಲ್ಲ ಅಂತ. ಕಲ್ ಬಾದ್ ಫಿರ್ ಸೆ ಆತಾ ಹೂँ, ತುಮಕೋ ಜೋ ಸಮझाता हूँ वो फिर प्रलोप हो जाता है. सतयुग से लेकर कलयुग अंत तक कोई भी मनुष्य मात्र मुझ परमपिता परमात्मा को जानते नहीं है, न ब्रह्मा विष्णु शंकर को जानते हैं. मुझे मनुष्य ही पुकारते हैं. ब्रह्मा विष्णु शंकर थोड़े ही पुकारते हैं. मनुष्य दुखी होते हैं तब पुकारते हैं. सूक्ष्म वतन की तो बात ही नहीं है. ಕ್ಲಿಯರ್ ಬಾಬಾ ಹೇಳ್ತಿದ್ದಾರೆ, ಅರೆ ಮಕ್ಕಳೇ,
ಕಲ್ಪದ ನಂತರ ಪುನಃ ಬಂದು ನಾನು ಹೇಳ್ತೀನಿ, ಈ ಜ್ಞಾನ ನಾನೇನು ಕೊಡ್ತಿದ್ದೀನಿ ಇದು ಪ್ರೈಲೋಪ ಆಗೋಗ್ಬಿಡುತ್ತೆ. ಏಕೆ ವಿನಾಶ ಆಗುತ್ತಲ್ಲ, ಎಲ್ಲ ಮನೆಗೆ ಹೊರಟೋಗ್ತೀವಲ್ಲ, ಜ್ಞಾನ ಮರ್ಜ್ ಆಗಿಬಿಡುತ್ತೆ ಪರಮಧಾಮಕ್ಕೆ ಹೋದ ತಕ್ಷಣ. ಅಂದಾಗ ಕಲಿಯುಗದಿಂದ ಸತ್ಯುಗದಿಂದ ಕಲಿಯುಗದ ಅಂತ್ಯದವರೆಗೆ ನಾನು ಪರಂಪಿತ ಪರಮಾತ್ಮನನ್ನು ಯಾರೂ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮತ್ತು ನನ್ನನ್ನು ಯಾರೂ ಸತ್ಯುಗದಲ್ಲಿ ಕರೆಯಲ್ಲ, ದ್ವಾಪರದ ನಂತರನೇ ಮನುಷ್ಯರು ಕರೆಯೋದು, ದೇವತೆಗಳು ಕರೆಯಲ್ಲ, ಬ್ರಹ್ಮ ವಿಷ್ಣು ಶಂಕರನೂ ಕರೆಯಲ್ಲ. ಸೂಕ್ಷ್ಮವತನಲ್ಲಿ ಮಾತೇ ಇಲ್ಲಲ್ಲ. ಮನುಷ್ಯ ಆತ್ಮರು ಇಲ್ಲಿ ನನ್ನನ್ನು ಎಲ್ಲರೂ ಕರೀತಾರೆ. ಯಾಕೆ? ಎಲ್ಲರೂ ದುಃಖಿಗಳಾಗ್ಬಿಟ್ಟಿದ್ದಾರೆ. रूहानी बाप आकर अपने रूहानी बच्चों अर्थात रूहों को बैठ समझाते हैं, अच्छा रूहानी बाप का नाम क्या है बाबा जिसको कहा जाता, ज़रूर कुछ नाम होना चाहिए, बरोबर नाम एक ही गाते हैं शिव. ये नामी ग्रामी है, परंतु मनुष्यों ने अनेक नाम रखे हैं भक्ति मार्ग में, अपनी ही बुद्धि से ये लिंग रूप बना दिया है. नाम फिर भी शिव है, बाप कहते हैं मैं एक बार आता हूँ. ಎಷ್ಟು ಕ್ಲಿಯರಾಗಿ ಒಂದೊಂದು ಮಾತನ್ನು ತನ್ನ ಬಗ್ಗೆ ಹೇಳ್ತಿದ್ದಾರೆ ಬಾಬಾ. ಇದರಲ್ಲಿ ಏನು ಕನ್ಫ್ಯೂಷನ್ ಇದೆ? ಅದ ಹಂಗ ಹಿಂಗ ಅನ್ನೋದಕ್ಕೆ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಈ ಶಬ್ದಗಳು ಮನುಷ್ಯರು ಯೂಸ್ ಮಾಡೋಕ್ಕಾಗಲ್ಲ. ಆತ್ಮಗಳ ತಂದೆ, ಆತ್ಮರೂಪಿ ಮಕ್ಕಳಿಗೆ ಸನ್ಮುಖದಲ್ಲಿ ಕುಳಿತು ತಿಳಿಸ್ತಾ ಇದ್ದೀನಿ. ಮಕ್ಕಳೇ, ನೀವು ಆತ್ಮಗಳ ತಂದೆ ಹೆಸರೇನೋ ಶಿವ. ಅಂದರೆ ಶಿವ ಬಾಬಾ ಏನಿದ್ದಾರೆ ಅದೂ ಮನುಷ್ಯರಿಗೆ ಶಿವ ಅಂದರೆ ಏನೋ ಅಂದ್ಕೊಂಡ್ಬಿಡ್ತಾರೆ. ಕನ್ಫ್ಯೂಷನ್ ಏನಂದರೆ ಶಿವ ಅಂದರೆ ಶಂಕರ ಅಂತ. ಮತ್ತು ಬಾಬಾ ಹೇಳೋದು, ನಾನು ಒಂದೇ ಸಾರಿ ಬರೋದು, ಜಗತ್ತಲ್ಲಿ ಪುನಃ ಪುನಃ ಬರೋಲ್ಲ. ಒಂದು ಸಾರಿ ಬಂದಾಗ ಅವರೆಲ್ಲ ಕೆಲಸ ಕಾರ್ಯ ಮಾಡಿ ಹೋಗ್ಬೇಕಲ್ಲ. ತಾನೇನೇನು ಪ್ರಾಮಿಸ್ ಮಾಡಿದ್ದಾರೆ, ಒಂದು ಧರ್ಮ ಸ್ಥಾಪನೆ ಮಾಡ್ತೀನಿ, ಅನೇಕ ಅಧರ್ಮಗಳ ವಿನಾಶ ಮಾಡ್ತೀನಿ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನು ಪಾವನ ಮಾಡ್ತೀನಿ, ಸುಖದ ಜಗತ್ತು ಆಸ್ತಿ ಕೊಡ್ತೀನಿ. ಯಾಕೆಂದರೆ ತಂದೆ ಇದೆಲ್ಲ ನಾನು ಬರಬೇಕಂದ್ರೆ ಎಲ್ಲ ಆತ್ಮಗಳು ಇದ್ದಾಗ ತಾನೇ ಬರೋಕ್ಕಾಗುತ್ತೆ. ಎಲ್ಲರೂ ಕೇವಲ ಟೋಟಲ್ ಫೈನಲ್ಲಾಗಿ ಆ್ಯಕ್ಟರ್ಸ್ ಯಾವಾಗ ಬರೋದು? ಲಾಸ್ಟಲ್ಲಿ ಪ್ರೇಯರ್ ಹೇಳುವಾಗ. ಅದಕ್ಕೆ ಹೇಳ್ತಿದ್ದಾರೆ, ಬಂದು ನಾನು ಮುಕ್ತಿ, ಜೀವನ್ ಮುಕ್ತಿ ಆಸ್ತಿಯನ್ನು ಕೊಡ್ತಿದ್ದೀನಿ. ಬಲೆ ಮನುಷ್ಯರು ಹೇಳ್ತಾರೆ ಮುಕ್ತಿಧಾಮ, ನಿರ್ವಾಣಧಾಮ, ನಿರ್ವಾಣ ಅಂತ ಹೇಳ್ತಾರೆ ನೋಡಿ, ಜ್ಯೋತಿ ಜ್ಯೋತಿ ಲೊಟ್ಟೋಯ್ತು ಇದೆಲ್ಲ ಹೇಳ್ತಾರೆ, ಬಟ್ ಏನೂ ಗೊತ್ತಿಲ್ಲ. ಬಾಬಾ ಹೇಳೋದು, ನಾ ಬಾಪ್ಕೋ ನಾ ದೇವತಾಂಕೋ ಜಾನ್ತೆ. ಮನುಷ್ಯರು ತಂದೆ ಪರಮಾತ್ಮನನ್ನು ತಿಳ್ಕೊಳ್ಳಿಲ್ಲ, ದೇವತೆಗಳನ್ನು ತಿಳ್ಕೊಳ್ಳಿಲ್ಲ. ಇಬ್ಬರಿಗಿರೋ ವ್ಯತ್ಯಾಸ ಮೊದಲೇ ಗೊತ್ತಿಲ್ಲ. ಯಾಕೆಂದರೆ ದೇವತೆಗಳನ್ನು ದೇವ್ರು ಮಾಡಿದ್ಬಿಟ್ಟಿದ್ದಲ್ಲ, ಎಲ್ಲ ಮಿಕ್ಸ್ ಹೊಡೆದ್ರು. ये किसको भी पता नहीं है कि बाप भारत में आकर कैसे राजधानी स्थापन करते हैं. शास्त्रों में भी ऐसी कोई बात नहीं है. परमपिता परमात्मा कैसे आकर आदि सनातन देवी देवता धर्म स्थापन करते हैं. ऐसे नहीं, सतयुग में देवताओं को ज्ञान था जो गुम हो गया नहीं. अगर देवताओं में भी ये ज्ञान होता तो चलता आता ना. ಅವರು ಎಲ್ಲರಿಗೂ ವಂಶಾವಳಿದ ಮೇಲೆ ಅವರಿಗೇನಾದರೂ ಈ ಜ್ಞಾನ ಲೀಕ್ ಆಗಿಬಿಟ್ಟಿದ್ರೆ ಇನ್ನು ಅದು ಬರ್ತಾ ಇರಬೇಕಾಗುತ್ತಲ್ಲ. ದೇವತೆಗಳಿಗೆ ಜ್ಞಾನ ಇತ್ತು, ಆಮೇಲೆ ಪ್ರೈಲೋಪ ಆಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾವ ಮನುಷ್ಯರಿಗೆ ಇದು ಗೊತ್ತಿಲ್ಲ, ನಾನು ಹೆಂಗೆ ಬರ್ತೀನಿ, ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಷ್ಟೇ ಅಲ್ಲ, ರಾಜಧಾನಿ ಸ್ಥಾಪನೆ ಮಾಡ್ತೀನಿ. ಮಕ್ಕಳೇ, ಶಾಸ್ತ್ರಗಳಲ್ಲಿ ಯಾವ ವಿಷಯಗಳಿಲ್ಲ. ಯಾಕೆಂದರೆ ಇದೆಲ್ಲ ಪ್ರೈಲೋಪ ಆಗಿಬಿಡುತ್ತೆ. ಶಾಸ್ತ್ರ ಬರೆಯೋರು ಇರಲ್ಲ, ವಿನಾಶದಲ್ಲಿ ಎಲ್ಲ ಹೊರಟೋಗ್ತಾರೆ. इस्लामी बौद्धी आदि जो है उनका ज्ञान चलता आता, सब जानते हैं ये ज्ञान ಪ್ರೈಲೋಪ हो जाता. ಭಗವಾನ್ ವಾಚ್ ಕ್ಲಿಯರ್ ಇದೆ. ನಾನೀಗೇನು ಹೇಳ್ತೀನಿ ಇದು ಪ್ರೈಲೋಪ ಆಗುತ್ತೆ, ಪುನಃ ನಾನು ಬರಬೇಕಾಗುತ್ತೆ ಇದನ್ನು ಕೊಡಲಿಕ್ಕೆ. ಸೊ ದೇವತೆಗಳಿಗೆ ಏನಾದರೂ ಇದ್ದರೆ, ಆಮೇಲೆ ಫಸ್ಟ್ ಬಂದಿದ್ದು ಇಬ್ರಾಹಿಂ, ಬುದ್ಧ, ಇವರು ಎಲ್ಲ ಶಂಕರಾಚಾರ್ಯ, ಇವರಿಗೆಲ್ಲ ಬರಬೇಕಾಗಿತ್ತು ಸ್ವಲ್ಪ, ಎಲ್ಲೂ ಇಲ್ಲಲ್ಲ. मैं जब आता हूँ तो जो आत्माएं पतित बन राज्य गंवा बैठी है उन्हों को आकर फिर पावन बनाता हूँ. भारत में राज्य था, फिर गंवाया कैसे वो भी किसको पता नहीं है. इसलिए
बाप कहते हैं बच्चों की कितनी तुच्छ बुद्धि बन गई है, मैं बच्चों को ये ज्ञान दे प्रारब्ध देता हूँ, फिर भी भूल जाते हैं कैसे बाप आया, कैसे बच्चों को शिक्षा दी, ये सब भूल जाते हैं। ये भी ಡ್ರಾಮಾ में ನೂಂದೆ, ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ನಾನು ಹೆಂಗೆ ಬರ್ತೀನಿ, ಬಂದು ಯಾರಿಗೆ ಫಸ್ಟ್ ಜ್ಞಾನ ಕೊಡೋದು? ಯಾರು ಪಾವನರಿದ್ದವರು ಪತಿತರಾಗಿ ರಾಜ್ಯ ಕಳ್ಕೊಂಡು ಕೂತಿದ್ದಾರೆ ಅವ್ರಿಗೆ ಫಸ್ಟ್ ಜ್ಞಾನ ಕೊಟ್ಟು ಅವರನ್ನು ಪಾವನ ಮಾಡ್ತೀನಿ ಅಂತಾರೆ ಬಾಬಾ. ಅದು ಮತ್ತೆ ಹಿಸ್ಟ್ರಿನೂ ಹೇಳ್ತಾರೆ, ಭಾರತ ಹೆಂಗೆ ಇಡೀ ವಿಶ್ವದ ಮಾಲೀಕನಾಗಿತ್ತು, ಒಂದೇ ಭಾರತ ಇತ್ತು, ಆಮೇಲೆಲ್ಲ ಬೇರೆ ರಾಜ್ಯಗಳು ಬೇರೆ ಧರ್ಮ ಬಂತು, ಎಲ್ಲ ನಾನು ಕೂತ್ಕೊಂಡು ಹೇಳ್ತೀನಿ ಮಕ್ಕಳೇ. ಆದರೆ ಬಾಬಾ ಏನು ಹೇಳ್ತಿದ್ದಾರೆ, ಮಕ್ಕಳಿಗೆ ಏನು ಗೊತ್ತಿಲ್ಲ, ಭಾರತ್ ಮೇ ರಾಜ್ಯತಾ ಫಿರ್ ಗವಾಯಾ ಕೈಸೆ ये किसको भी पता नहीं, इसलिए बाप कहते हैं बच्चों की कितनी तुच्छ बुद्धि बन गई है। हाँ, मैं बच्चों को ये ज्ञान दे प्रारब्ध देता हूँ, फिर भी भूल जाते हैं कैसे बाप आया, कैसे बच्चों को शिक्षा दी, ये सब भूल जाते हैं। ये भी ड्रामा में नूंदे, बच्चों को विचार सागर मंथन करने की बड़ी बुद्धि चाहिए। ಇಲ್ಲಿ ಅಂಡರ್ಲೈನ್ ಏನಂತೀರಾ ಮನೆಯಲ್ಲಿರೋರು? ಅಂಡರ್ಲೈನ್ ಏನು? ಬಾಬವ್ರು ಹೇಳೋದನ್ನು ಎಲ್ಲದನ್ನ ವಿಚಾರ ಸಾಗರ ಮಥನ ಮಾಡಿ ಅದನ್ನು ಬುದ್ಧಿಗೆ ಸ್ಪಷ್ಟ ಮಾಡ್ಕೊಳ್ಳಿ. ಯಾಕೆ ಹೇಳ್ತಿದ್ದಾರೆ, ಏನು ಕೇಳ್ತಿದ್ದಾರೆ? ಬಾಬಾ ಹೇಳೋದು, ನನ್ನ ಮಕ್ಕಳು ನಾನು ಇಷ್ಟೆಲ್ಲ ಹೇಳೋಗ್ಬಿಟ್ಟೆ, ರಾಜ್ಯ ಕಳ್ಕೊಳ್ಳೋದಷ್ಟೇ ಅಲ್ಲ, ನಾವು ಯಾಕೆ ಹಿಂಗೆ ಕೆಳಗೆ ಬಂದ್ವಿ, ನಮ್ಮ ತಂದೆ ಬಂದು ನಮಗೆ ಇಷ್ಟೆಲ್ಲ ಕೊಟ್ಟಿದ್ರಲ್ಲ, ರಾಜ್ಯ ಕೊಟ್ಟಿದ್ರು, ಪಾವನ ಮಾಡಿದ್ರು, ಮನೆ ಕರ್ಕೊಂಡು ಹೋದರು, ಇಷ್ಟೆಲ್ಲ ಮರ್ತೋಗ್ಬಿಟ್ರಿ, ನೀವು ಎಷ್ಟು ತುಚ್ಛ ಬುದ್ಧಿ ಆಗ್ಬಿಟ್ಟಿದ್ದೀರ ಮಕ್ಕಳೇ ಅಂತಿದ್ದಾರೆ ಬಾಬಾ. ಎಲ್ಲ ಮರ್ತುಬಿಟ್ರಲ್ಲ, ನಮಗೆ ರಾಜ್ಯ ಕೊಟ್ಟಿದ್ದು ಕಳ್ಕೊಂಡು ಬಂದ್ವಿ, ಅದು ಮರ್ತೋದ್ರಿ, ಏನು ಮಾಡೋಕ್ಕಾಗಲ್ಲ. ಈ ಡ್ರಾಮಾದಲ್ಲಿ ಇದೂ ಫಿಕ್ಸ್ ಆಗಿಬಿಟ್ಟಿದೆ. ಇಲ್ಲಾಂದರೆ ಎಷ್ಟು ಆನಂದ ಇರಬೇಕಾಗಿತ್ತಲ್ಲ, ನಮ್ಮ ತಂದೆ ಬಂದು ಶಿಕ್ಷಣ ಕೊಟ್ಟರು, ಬಟ್ ಆದರೆ ಆನಂದ ಇರಲ್ಲ. ನಮ್ಮ ಬಾಬಾ ಬಂದು ನಮಗಿಷ್ಟೆಲ್ಲ ಕೊಟ್ಟೋದ್ರು, ತಿರ್ಗಾ ಕಳ್ಕೊಂಡು ಕೆಳಗೋಗ್ತೀವ ಅನ್ನೋ ದುಃಖ ಬಂದ್ಬಿಡ್ತದೆ. ಅದಕ್ಕೆ ಡ್ರಾಮಾದಲ್ಲಿ ಅದು ಇಲ್ಲ. ಸೊ ಇದೆಲ್ಲ ಕುಳಿತು ವಿಚಾರ ಸಾಗರ ಮಥನ ಮಾಡೋ ಬುದ್ಧಿ ಬೇಕು. ಬಾಪ್ ಕೇತೆ ಯೇ ಜೋ ಶಾಸ್ತ್ರಾದಿ ತುಮ್ ಪಡ್ತೆ ಆಯೋ ನ, ಯೇ ಸತ್ಯುಗ್ ತ್ರೇತಾ ಮೇ ನೈ ಪಡ್ತೆ ತೇ ವಹಾ ತೇ ನೈ. ಏನು ಹೇಳ್ತಾರೆ, ಈ ಶಾಸ್ತ್ರಗಳನ್ನೇನೆಲ್ಲ ಓದ್ತಾ ಬಂದಿದ್ದೀರಾ ಮಕ್ಕಳೇ, ಸತ್ಯ ತ್ರೇತಾಯುಗದಲ್ಲಿ ಶಾಸ್ತ್ರಗಳಿರಲ್ಲ. ಭಕ್ತಿ ಶಾಸ್ತ್ರ ಏನಕ್ಕೆ ಬೇಕು? ಯಾವಾಗ ದುಃಖಿಗಳಾಗ್ತಾರೆ ಮನುಷ್ಯರು. ಬಾಬಾ ಹೇಳೋದಲ್ಲಿ ದುಃಖನೇ ಇಲ್ಲ, ಇದೆಲ್ಲ ಏನಕ್ಕೆ ಇಲ್ಲ. तुम ये नॉलेज भूल जाते हो, फिर गीता आदि शास्त्र कहाँ से आया? जिन्होंने गीता सुनकर ये पद पाया है वही नहीं जानते तो फिर और कैसे जान सकते हैं? ಬಾಬಾ ಹೇಳೋದು, ನೀವೀಗ ಜ್ಞಾನ ಮರ್ತೋಗ್ಬಿಡ್ತೀರಾ, ಈ ಗೀತಾ ಶಾಸ್ತ್ರಗಳೆಲ್ಲ ಹೆಂಗೆ ಬಂತು? ಈಗ ಬಾಬವರು ಬರೋದಕ್ಕೆ ಮುಂಚೆ ಎಲ್ಲ ದೊಡ್ಡದಾಗಿ ಗುಂಡಿ ಮಾಡಿ ಎಲ್ಲ ಟೋಟಲ್ ಮುರುಳಿಗಳು ಹಾಕಿ ಬಂದಿದ್ದಾರೆ, ಬಾಕ್ಸ್ಗಳಿಗೆ ಹಾಕಿ. ಆ ದ್ವಾಪರದಲ್ಲೆಲ್ಲ ಹಿಂಗೆ ಉತಲ್ ಪುತಲ್ ಆಗುವಾಗ ಎಂತೂ ಬರುತ್ತಲ್ಲ, ಮೇಲೆ ಸ್ವಲ್ಪ ಸ್ವಲ್ಪ ಸಿಗ್ತದೆ, ಆದರೆ ಎಲ್ಲ ಸ್ವಲ್ಪ ತಿಂದುಬಿಟ್ಟಿರುತ್ತೆ. ಎಷ್ಟು 2,500 ವರ್ಷ 3,000 ವರ್ಷಗಳ ನಂತರ ತಾನೇ. ಅದರ ನಂತರ ಸಿಗೋದು ಹೆಂಗಿರುತ್ತೆ? ಎಲ್ಲ ಅರ್ಧಂಬರ್ಧ ಬರೀತಾರೆ ಕೂತ್ಕೊಂಡು. ಬಾಬಾ ಹೇಳೋದು, ನೀವು ಮಕ್ಕಳು ಗೀತೆಯನ್ನು ಕೇಳಿ ನನ್ನಿಂದ ಇಷ್ಟೆಲ್ಲ ಪದವಿ ಪಡ್ಕೊಂಡು ಪಾವನರಾದವ್ರು ನೀವೇ ಮರ್ತೋಗ್ತೀರಾ, ಇನ್ನು ಬೇರೆ ಮನುಷ್ಯರಿಗೆ ಹೆಂಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು? ಈಗ ಗೊತ್ತಾಗಲ್ಲ, ದೇವತೆಗಳಿಗೂ ಗೊತ್ತಾಗಲ್ಲ. ದೇವತೆಗಳೇ ಅಷ್ಟು ಶ್ರೂಢ ಬುದ್ಧಿ, ಅವ್ರಿಗೆ ಗೊತ್ತಾಗಲ್ಲ, ನಿನ್ನ ಮನುಷ್ಯರಿಗೇನು ಅರ್ಥ ಆಗುತ್ತೆ? ये पुरुषार्थ का पार्टी बंद हो गया ना, तुम्हारी प्रारब्ध शुरू हो गई, वहाँ ये नॉलेज हो कैसे सकता? बाप समझाते हैं ये नॉलेज तुमको फिर से मिल रही है, कल पहले मिसल तुमको राजयोग सिखाई प्रारब्ध दी जाती है. ತಂದೆ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ, ಅರೆ ಮಕ್ಕಳೇ ನಿಮ್ಮ ಪುರುಷಾರ್ಥನೇ ಸ್ಟಾಪ್ ಆಯಿತು. ಸತ್ಯುಗಕ್ಕೆ ಹೋದ ತಕ್ಷಣ ಈಗ ಸಂಪೂರ್ಣರಾಗಿ ಹೋದ್ಮೇಲೆ ಕೆಳಗೆ ಬಂದಮೇಲೆ ಪ್ರಾರಬ್ಧ ಶುರುವಾಯಿತು. ಸೊ ಪ್ರಾರಬ್ಧದ ಜೀವನದಲ್ಲಿ ಜ್ಞಾನ ಹೆಂಗಿರೋಕ್ಕಾಗುತ್ತೆ? ಆ ಜ್ಞಾನ ಅಂದರೆ ಬರೀ ಒಬ್ಬ ಬಾಬವ್ರ ಪರಿಚಯ ಅಲ್ಲಲ್ಲ, ಆದಿ ಮಧ್ಯ ಅಂತ್ಯದ ಪರಿಚಯನೂ ಬುದ್ಧಿಯಲ್ಲಿ ಬಂದ್ಬಿಡುತ್ತಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಕಲ್ಪದ ಹಿಂದಿನಂತೆ
ಪುನಃ ನಾನು ಬಂದು ಜ್ಞಾನ ಕೊಡ್ತಿದ್ದೀನಿ, ರಾಜಯೋಗ ಕಲಿಸ್ತಿದ್ದೀನಿ. ರಾಜಯೋಗದ ರಿಸಲ್ಟಲ್ಲಿ ಸತ್ಯ ತ್ರೇತಾಯುಗದಲ್ಲಿ ಪ್ರಾರಬ್ಧ ಪಡ್ಕೋತೀರ. फिर वहाँ तो दुर्गति है ही नहीं, तो ज्ञान की बात भी नहीं उठ सकता. ज्ञान आई ही सद्गति पाने के लिए वो देने वाला एक ही बाप है. सद्गति और दुर्गति का अक्षर यहाँ से निकलता. सद्गति को भारतवासी ही पाते हैं. ನಾವೇ ಕರೆದಿರೋದು, ನೀನು ಅಪ್ಪ ಅಮ್ಮ ಶಿಕ್ಷಕ ಸದ್ಗುರು ಎಲ್ಲ ಓದಿಸು ಬಾ, ನಮಗೆ ಆಸ್ತಿ ಕೊಡ್ಬಾ ಅಂತ. ಬೇರೆಯವರೆಲ್ಲ ಹೇಳಿದ್ರು, ಅವರೆಲ್ಲ ಈ ಶೋ ಗಾಡ್ ಫಾದರ್ ಶೋ ಮರ್ಸಿ ಅಂದ್ರಷ್ಟೇ. ಬರೀ ಮರ್ಸಿ ಬೇಕು ಅಂದರು. ಆಸ್ತಿ ಕೊಡು, ಮುಕ್ತಿ, ಜೀವನ್ ಮುಕ್ತಿ ಕೊಡು, ರೂಪ ಬದಲಾವಣೆ ಮಾಡ್ಕೊಂಡು ಬಾ, ಓದಿಸ್ಬಾ, ಜ್ಞಾನ ಕೊಡ್ಬಾ, ಏನೇನು ಆಡಿರೋದು ನಾವು. ಕೇಳಿಸ್ತಿದ್ಯಾ? ಎಲ್ಲ ನೆನಪು ಬರ್ತಿದ್ಯಾ? ದ್ವಾಪರದಲ್ಲಿ ಹೇಳಿ 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 ಬಾಬಾ ಇಳಿಯ ತನಕ ಬಿಟ್ಟಿಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು, ಸದ್ಗತಿ ದುರ್ಗತಿ ಅನ್ನೋ ಅಕ್ಷರ ಈ ಸಮಯದ್ದು. ಸದ್ಗತಿಯನ್ನು ಭಾರತವಾಸಿಗಳು ಸತ್ಯುಗದ ಪ್ರಾರಬ್ಧ ಏನಿದೆ, ಜ್ಞಾನದಿಂದ ಬಾಬೋರನ್ನು ಅರ್ಥ ಮಾಡ್ಕೊಂಡು ಅವ್ರ ಮತದ ಮೇಲೆ ನಡೆಯೋ ಕಾರಣ ನೀವು ಭಾರತವಾಸಿಗಳನ್ನೇ ಪಡ್ಕೊಳ್ಳೋದು ಮಕ್ಕಳೇ ಅಂತಿದ್ದಾರೆ ಬಾಬಾ. ಬಟ್ ಒಂದು ಸಾರಿ ಅಲ್ಲಿ ಪ್ರಾರಬ್ಧ ಸದ್ಗತಿ ಪಡ್ಕೊಂಡ್ಮೇಲೆ ಜ್ಞಾನದ ಪ್ರಶ್ನೆ ಇಲ್ಲ. ಜ್ಞಾನ ಬೇಕು ಸದ್ಗತಿಗೆ. ಸದ್ಗತಿ ಸಿಕ್ಕಿದ ಮೇಲೆ ಈಗ IAS ಓದ್ಬಿಟ್ರಪ್ಪ, ಡಿಗ್ರಿ ಸಿಕ್ತು, ಆಮೇಲೆ ಕುತ್ಕೊಂಡು IAS ಓದ್ತಾರ? ಇಲ್ಲಲ್ಲ, ಹಂಗೇನೆ ಇದೂ ಅಂತಿದ್ದಾರೆ ಬಾಬಾ. कहते हेवनली गॉड फादर ने हेवन रचा था, कब रचा कुछ भी नहीं जानते. ಬಟ್ ಇದೊಂದು ಮಾತು ಮಾತ್ರ ಎಲ್ಲ ಶಾಸ್ತ್ರಗಳಲ್ಲಿದೆ, ಭಗವಂತ ಸೃಷ್ಟಿಯ ಆದಿ ಕಾಲ ಸ್ವರ್ಗ ರಚನೆ ಮಾಡಿದ್ರು, ಪರ್ಫೆಕ್ಷನ್ ಇತ್ತು. ಈ ದೇಹಾಭಿಮಾನದ ಕಥೆಗಳೆಲ್ಲ ಕೆಟ್ಟದಿರಲೇ ಇಲ್ಲ ಅನ್ನೋದು ಕ್ಲಿಯರ್ ಆಗಿದೆ. ಬಟ್ ಯಾವಾಗ ಹೆಂಗೆ ಬಂದ್ರವರು ಇದು ಗೊತ್ತಿಲ್ಲ. ಶಾಸ್ತ್ರೋಮೆ ಆಮೇಲೆ ಏನು ಮಾಡ್ತಾರೆ, ಲಾಖ ವರ್ಷ ಲಿಖ್ ಇನ್ನು ಕನ್ಫ್ಯೂಷನ್ ಏನೋ, ಲಕ್ಷಾಂತರ ವರ್ಷ ಬರೆದ್ರು. ಬಾಪ್ कहते हैं बच्चों तुमको फिर से नॉलेज देता हूँ, फिर ये नॉलेज खलास हो जाती है तो भक्ति शुरू होती है. आधा कल्प ज्ञान, आधा कल्प भक्ति है. ये कोई नहीं जानते हैं. आधा कल्प भक्ति ज्ञान ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸತ್ಯುಕಿ ಆಯು ಹಿ ಲಾಖೋ ವರ್ಷ ಲಿಖ್ ದಿಯಾ ನಾ, ಒಂದೊಂದು ಯುಗನೇ ಲಕ್ಷಾಂತರ ವರ್ಷ ಅಂದರೆ ಅವ್ರು ಯೋಚನೆನೂ ಮಾಡಲಿಲ್ಲ ಹಿಂಗೆಲ್ಲ ಹೆಂಗೆ ಬದುಕೋಕ್ಕಾಗುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೇನು ಜ್ಞಾನ ಕೊಡ್ತೀನಿ, ಈ ಜ್ಞಾನ ಪ್ರೈಲೋಪ ಆಗಿಬಿಡುತ್ತೆ. ಪ್ರಾರಬ್ಧ ನೀವು ಪಡ್ಕೊಳ್ತೀರ ಸತ್ಯಾತ್ರೇತದಲ್ಲಿ. ದ್ವಾಪರಕ್ಕೆ ಬಂದ ತಕ್ಷಣ ಭಕ್ತಿ ಶುರುವಾಗ್ತದೆ. ಭಕ್ತಿಯಲ್ಲಿ ಇನ್ನೇನು ಬರೀ ಕೂಗೋದು ಕರೆಯುತ್ತಾನೆ. ಸೊ ಕ್ಲಿಯರ್ ಲೆಕ್ಕ ಏನು, ಅರ್ಧಕಲ್ಪ ಜ್ಞಾನ ಅಂದರೆ ಜ್ಞಾನದ ಪ್ರಾರಬ್ಧ, ಇನ್ನರ್ಧ ಕಲ್ಪ ಭಕ್ತಿ ಶುರುವಾಗುತ್ತೆ. ಇದೆಲ್ಲ ಏನೂ ಉಳ್ಕೊಳ್ಳೋದೇ ಇಲ್ಲ. ಈ ಶಾಸ್ತ್ರಗಳಲ್ಲಿ ಅಗಡಂ ಬಗಡಂ ಎಲ್ಲ ಬರೆದ್ಬಿಟ್ರು. तो मालूम कैसे पड़े 5000 वर्ष की बात भी भूल गए ना, तो लाखों वर्ष की बात कैसे जान सके. कुछ भी समझते नहीं है. बाप कितना सहज समझाते. 5000 ವರ್ಷಕ್ಕೇನೆ ಊಟ ತಿಂಡಿ ಇಲ್ಲ, ಇಷ್ಟೆಲ್ಲ ಗಲಾಟೆಗಳು ಮಾಡ್ತಾರೆ ಮನುಷ್ಯರು, ಇಷ್ಟು ಕೆಟ್ಟು ಕೂತಿದ್ದಾರೆ. ಏನು ಲಕ್ಷಾಂತರ ವರ್ಷ ಆದರೆ ಗತಿ ಏನು ಮಕ್ಕಳೇ ಅಂತಿದ್ದಾರೆ ಬಾಬವರು. ಕಲಪ್ ಕಿ ಆಯು ಸಿರ್ಫ್ 5000 ವರ್ಷ. ಬಾಬಾ ಕೂತ್ಕೊಂಡು ಎಷ್ಟು ಪ್ರೀತಿಯಿಂದ ಹೇಳ್ತಾರೆ, 4 युग है, चारों इक्वल टाइम है, 1250 वर्ष. ಬ್ರಾಹ್ಮಣೋं का ये मिडगेट युग है. ಇದೆಂಥ ಯುಗ? ದ್ವಾರ್ಫ್ ಅಂತಾರಲ್ಲ, ಚಿಕ್ಕ ಯುಗಕ್ಕೆ ಮಿಡ್ಗೇಟ್ ಅಂತಾರೆ. बहुत छोटा है उन 4 युगों से. तो बाप भिन्न भिन्न रीति से नई नई पॉइंट सहज रीति से बच्चों को समझाते हैं. धारण तुमको करनी है. ಅಟೆನ್ಷನ್ ಪ್ಲೀಸ್. ಯಾರಿಗೆ ಧಾರಣೆ ಮಾಡಬೇಕು? ನಾವು ಮಕ್ಕಳಿಗೆ ಧಾರಣೆ ಮಾಡಬೇಕು. ಕೂತ್ಕೊಂಡು ಮೇಲೆ ಹೋಗಂಗಿಲ್ಲ. ಈಗ ಎಲ್ಲಿದ್ದೀರಾ ನೀವೆಲ್ಲ? ಮನೆಯಲ್ಲಿದ್ದೀರೋ ಈ ಮೇಲೆ ಪರಮಧಾಮದಲ್ಲಿ, ಇನ್ನೊಂದು ಲೋಕನ ಅಥವಾ ಬಾಬೂರ್ ಸನ್ಮುಖದಲ್ಲ? ಅಟೆನ್ಷನ್ ಪ್ಲೀಸ್. ಮಕ್ಕಳೇ, ನಾನು ಡೈಲಿ ಹೊಸ ಪಾಯಿಂಟು ಬೇರೆ ಬೇರೆ ರೀತಿಯಲ್ಲಿ ಮುರುಳಿ ಯಾರಾದರೂ ಹೇಳ್ಬಿಡ್ಲಿ, 4 ಲೈನು ಯಾರೂ ಹೇಳೋಕ್ಕಾಗಲ್ಲ. ಒಂದಿನ ಇದ್ದು ಮುರುಳಿ ಇನ್ನೊಂದು ದಿನ ಇರಲ್ಲ. ಎಷ್ಟು ವೆರೈಟಿ. ಅದೇ ಜ್ಞಾನ ಸಾಗರ ಅನ್ನೋದು ಇದರಲ್ಲೇ ಅರ್ಥ ಆಗುತ್ತೆ. ನಾನು ಕ್ಲಾಸಲ್ಲಿ 8 ಜನ ಇದ್ದರೆ ಎಲ್ಲ ಮಕ್ಕಳಿಗೆ ಪಾಯಿಂಟು. ಮಕ್ಕಳೇ, ಇದು 4
ಕಲ್ಪ ಅನ್ನೋದು 4 ಯುಗಗಳು, 5ನೇ ಯುಗ, 5ನೇ ಯುಗದ ಟೈಮ್ ಎಲ್ಲ ಯುಗದ ಕಂಪ್ಯಾರಿಸನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಕ್ವಲಿ ಡಿವೈಡೆಡ್ ಅನ್ನೋದು ಗೊತ್ತಿಲ್ಲ. ಇಲ್ಲಾಂದ್ರೆ ಇವ್ರು ಯಾಕೆ ಬರೆಯೋರು, ಎಲ್ಲ ಒಂದೊಂದು ಯುಗ ಕೂತ್ಕೊಂಡು ಲಕ್ಷಾಂತರ ವರ್ಷ ಅಂತ. ಸೊ ಇದೆಲ್ಲ ತಿಳ್ಕೊಂಡು ನೀವು ಚೆನ್ನಾಗಿ ಧಾರಣೆ ಮಾಡಬೇಕು. ಮೆಹನತ್ ತುಮಕೋ ಕರ್ನಿಯೇ. ಯಾರಿಗೆ ಮಾಡಬೇಕು ಪರಿಶ್ರಮ? ನಾವು ಮಕ್ಕಳು ಇದರ ಧಾರಣೆ ಮಾಡಿ ಜೀವನದಲ್ಲಿ ತರ್ತಾ ಶ್ರೇಷ್ಠ ಸತ್ಕರ್ಮಗಳನ್ನು ಮಾಡೋಕ್ಕೆ ನೀವು ಮಾಡಬೇಕಲ್ವ ಮಕ್ಕಳೇ. जो बताने का था वही आज बता रहा हूँ, इमर्ज होता रहता है, तुम सुनते जाते हो. तुमको ही धारण करना और कराना है, मुझे तो धारण नहीं करना है. ಬಾಬಾ ಎವರ್ ಪ್ಯೂರ್, ಅವ್ರೇನಕ್ಕೆ ಧಾರಣೆ ಮಾಡಬೇಕು? ನೀವೇ ಧಾರಣೆ ಮಾಡಬೇಕು, ಬೇರೆಯವ್ರಿಗೆ ಮಾಡಿಸ್ತಾ ಹೋಗ್ಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ನಾನೀಗ ಬಂದಿದ್ದೀನಿ, ನಿಮಗೆ ಸಮಜಾನೆ ಆಯಾ ಹೂँ, ನನ್ನ ಪಾರ್ಟ್ ನಡೀತಿದೆ, ಕೇಳ್ತಿದ್ದೀರಾ? ಧರ್ಮರಾಜ ಜೊತೆ ಇದ್ದಾರೆ, ನಮ್ಮ ತಂದೆ ಆಲ್ಮೈಟಿ. ಸುಮ್ಮನೆ ಅವ್ರ ಮತವನ್ನು ತಳ್ಕೊಂಡು ಹೋಗಂಗಿಲ್ಲ, ಎಚ್ಚರ. ನಾನು ಬಂದು ಕೂತಿದ್ದೀನಿ, ಹೇಳ್ತಾ ಇದ್ದೀನಿ ಅಂತಾರೆ ಬಾಬಾ. ಇವತ್ತೇನು ಹೇಳಬೇಕು ಅದನ್ನು ಹೇಳ್ತಾ ಇದ್ದೀನಿ, ಇಮರ್ಜ್ ಆಗ್ತಾ ಹೋಗುತ್ತೆ. ಡೈಲಿ ಏನು ಹೇಳಬೇಕು ಹಂಗಂಗೆ ಹೇಳ್ತಾ ಹೋಗ್ತೀನಿ, ನೀವು ಹಂಗಂಗೆ ಕೇಳ್ತಾ ಹೋಗ್ತೀರಾ. ಬಟ್ ಕೇಳಿಬಿಟ್ಟು ಇಲ್ಲಿ ಡೋರ್ ಇಲ್ಲ ಅಂತ ಹಿಂಗೆ ಬಿಟ್ಬಿಡೋದಲ್ಲ, ಒಳಗಡೆ ಧಾರಣೆ ಮಾಡಬೇಕು ಮಕ್ಕಳೇ. ಬೇರೆಯವ್ರ ಹತ್ರ ಮಾಡಿಸ್ಬೇಕು, ನಾನೇನು ಧಾರಣೆ ಮಾಡಬೇಕಾಗಿಲ್ಲ. ತುಮಕೋ ಸುನಾತಾವು, ತುಮಕೋ ಧಾರಣ ಕರಾತಾವು. ಯಾಕೆಂದರೆ ನಾವು ತಾನೇ ಕೆಳಗೆ ಬಂದಿರೋದು, ಎಲ್ಲ ಕಳ್ಕೊಂಡು ಕೂತಿರೋದು. ಹಮಾರಿ ಆತ್ಮ ಮೇ ಪಾಠ है पतितों को पावन बनाने का, जो कल पहले समझाया था वही निकलता रहता. मैं पहले से नहीं जानता था कि क्या सुनाऊंगा, बल इनकी सोल विचार सागर मंथन करती हो, ये विचार सागर मंथन कर सुनाते हैं. यहाँ बाबा सुनाते हैं, ये बड़ी गुह्य बातें हैं, इसमें ब्रेन अच्छी चाहिए. जो सर्विस में तत्पर होंगे उनका विचार सागर मंथन चलता रहेगा. ತನ್ನ ಸೀಕ್ರೆಟ್ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡ್ರಿ. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೆ ಈಗ ಅರ್ಥ ಆಯ್ತಲ್ಲ, ನಾನು ಜ್ಞಾನ ಹೇಳೋಕ್ಕೆ ಬಂದಿರೋದು, ತಿಳಿಸೋಕ್ಕೆ. ಯಾಕೆ? ನನ್ನ ಪಾರ್ಟು ಪತಿತ ಆತ್ಮಗಳನ್ನು ಪಾವನ ಮಾಡೋದೆ, ಅದೇ ಪಾರ್ಟ್ ನನ್ನಲ್ಲಿರೋದು. ನಾನೇನು ಬರ್ತೀನಿ, ನಾನು ಯೋಚನೆ ಮಾಡ್ಕೊಂಡು ಬರಲ್ಲ ಇವತ್ತು ಮಕ್ಕಳಿಗೆ ನಾನು ಇದೆಲ್ಲ ಹೇಳಬೇಕು ಅಂತ. ನಾನೇನು ಬಂದು ಹೇಳಬೇಕೋ, ನನ್ನಲ್ಲಿ ಹೆಂಗೆ ಇಮರ್ಜ್ ಆಗ್ತಾ ಹೋಗುತ್ತೆ ಹಂಗಂಗೆ ಹೇಳ್ತೀನಿ. ಅದಕ್ಕೆ ಅವ್ರೇನು ಮಾಡಿದ್ರು, ಅಸೋಚಿತ ಅಂದ್ಬಿಟ್ರು ಪರಮಾತ್ಮನಿಗೆ. ಅಂದರೆ ಅವನೇನು ಎಲ್ಲ ನಮ್ಮ ಥರ ಯೋಚನೆಗಳಿಂದ ಚಿಂತನೆಗಳಿಂದ ದೂರ. ಅವ್ರು ಏನಕ್ಕೆ ಚಿಂತನೆ ಮಾಡಬೇಕು? ಅವ್ರ ಜ್ಞಾನ ಸಾಗರ ಅವ್ರಿಗೆಲ್ಲ ಗೊತ್ತಿದೆ. ಬ್ರಹ್ಮ ಬಾಬಾ ವಿಚಾರ ಸಾಗರ ಮತನ ಮಾಡ್ಬೋದು, ಮಕ್ಕಳೇ ಮತನ ಮಾಡಿ ಹೇಳ್ಬೋದು. ಈಗ ಶಿವಬಾಬಾ ಅವ್ರು ಕೊಟ್ಟಿದ್ದನ್ನು ಮತನ ಮಾಡಿ ಹೇಳೋದಂದರೆ ಬಾಬಾ ಹೇಳಿದ್ದನ್ನೇ ಅವ್ರು ಹೇಳೋದಲ್ಲ. ಇದರಲ್ಲಿ ಕನ್ಫ್ಯೂಷನ್ ಏನು? ಶಿವಬಾಬಾ ಏನು ಹೇಳ್ತಾರೆ, ಬ್ರಹ್ಮ ಬಾಬಾ ಏನು ಹೇಳ್ತಾರೆ ಅಂತ ಅದಕ್ಕೆ ಕೇಳ್ತಿದ್ದಾರೆ ಶಿವಬಾಬಾ. ಅದಕ್ಕೆ ಇದು ಗುಹ್ಯ ಮಾತುಗಳು. ಇದನ್ನು ತಿಳ್ಕೊಳ್ಳೋಕ್ಕೆ ಬುದ್ಧಿ, ಬ್ರೈನ್ ಚೆನ್ನಾಗಿರ್ಬೇಕು ಮಕ್ಕಳೇ. ಅಟೆನ್ಷನ್ ಪ್ಲೀಸ್. ಸೆನ್ಸಿಬಲ್ಲಾಗಿ ಆತ್ಮ ಬಿಂದುವಾಗಿ ಕೇಳಿದ್ರೆ ಸೂಕ್ಷ್ಮ ಸೂಕ್ಷ್ಮ ಮಾತುಗಳು ಬುದ್ಧಿ ಕೂತ್ಕೋತದೆ. ದೇಹ ಬಾನ ಇದ್ದರೆ ಬುದ್ಧಿ ಮೋಟಿ ಬುದ್ಧಿ ಆಗ್ಬಿಡುತ್ತೆ, ಏನು ಕೂತ್ಕೊಳ್ಳಲ್ಲ, ಡಲ್ ಹೆಡ್ಡೆಡು. ಇಲ್ಲ ಎಲ್ಲಾದರೂ ಓಡೋಗ್ತದೆ, ಇಲ್ಲಾಂದರೆ ನಿದ್ದೆ ಬರ್ತದೆ, ಎರಡರಲ್ಲಿ ಒಂದೇ. ಸೊ ಸರ್ವೀಸಲ್ಲಿ ತತ್ಪರರಾಗಿರೋ ಮಕ್ಕಳೆಲ್ಲರೂ ವಿಚಾರ ಸಾಗರ ಮತನ ಮಾಡ್ತಿರಲ್ವಾ, ನಡೀತಾ ಇರುತ್ತಲ್ವಾ. ವಾಸ್ತವ ಮೇ ಕನ್ಯಾಯೇ ಬಂಧನ್ ಮುಕ್ತ ಹೋತಿ ಹೈ. ಕನ್ಯೆಯರಿಗೆ ಹೇಳ್ತಿದ್ದಾರೆ, वो इस रूहानी पढ़ाई में लग जाए, बंधन तो कोई है ही नहीं. कुमारियाँ अच्छा उठ सकती है, उनको ऐ ही पढ़ना पढ़ाना, उनको कमाई करने की दरकार नहीं है. कुमारी अगर अच्छी रीति ये नॉलेज समझ जाए तो सबसे अच्छी है. सेंसिबल होंगी तो बस वो इस रूहानी कमाई में लग जाएंगे. ಕೇಳ್ರಿ, ಕುಮಾರಿಯರು ಬಂಧನ್ ಮುಕ್ತರಿದ್ದಾರೆ. ಕುಮಾರರಿರಲಿ ಕುಮಾರಿಯರಿರಲಿ ಎಚ್ಚರವಾಗಿರ್ಬೇಕಲ್ವಾ. ಬಟ್ ಕುಮಾರಿಯರಿಗೆ ಬಾಬಾ ಚಾನ್ಸ್ ಜಾಸ್ತಿ ಕೊಡ್ತಿದ್ದಾರೆ. ಆತ್ಮೀಯ ವಿದ್ಯೆಯಲ್ಲಿ ತತ್ಪರರಾಗ್ಬಿಡ್ಬೇಕು, ಯಾವ ಬಂಧನ ಇಲ್ಲಲ್ವಾ ಕುಮಾರಿಯರಿಗೆ. ಕುಮಾರಿಯರು ತುಂಬ ಚೆನ್ನಾಗಿ ಮುಂದುವರಿಬೋದು. ಓದೋದು ಓದಿಸೋದು ಅದೇ ಸಂಸ್ಕಾರ ತಾನೇ. ಈ ವಿದ್ಯೆಯನ್ನು ಚೆನ್ನಾಗಿ ಓದಬೇಕಲ್ವ ಮಕ್ಕಳೇ. ನೀವು ಸಂಪಾದನೆ ಮಾಡೋದೇನು ಅಗತ್ಯ ಇದೆ? ಯಾವ ಕುಮಾರಿಯರಿಗೆ ಈ ಜ್ಞಾನ ತುಂಬ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ, ತುಂಬ ಇದು ಶ್ರೇಷ್ಠ ಜ್ಞಾನ, ಅವರು ಈ ಆತ್ಮನ ಸಂಪಾದನೆಯಲ್ಲಿ
ತನ್ನ ಭಾಗ್ಯ ಮಾಡ್ಕೊಳ್ಳೋದ್ರಲ್ಲಿ ತತ್ಪರರಾಗ್ಬಿಡ್ತಾರೆ, ಬೇರೆದ್ರಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಿರೋದು ಬಾಬಾ. कई तो शौक से लौकिक पढ़ाई पढ़ती रहती है, समझाया जाता है इससे कोई फ़ायदा नहीं, तुम इस रूहानी पढ़ाई पढ़कर सर्विस में लग जाओ, वो पढ़ाई तो कोई काम की नहीं है, पढ़कर चले जाते हैं गृहस्थ व्यवहार में, गृहस्थी माताएं बन जाती है, कन्याओं को इस नॉलेज में लग जाना चाहिए, कदम कदम श्रीमत पर चल धारणा में लग जाना है। देखो मम्मा शुरू से आई और फिर पढ़ाई में लग गई ना, कितनी कुमारियाँ तो गुम हो गई. ಮಾಯೆ ಕಾಯ್ಕೊಂಡೇ ಇರುತ್ತಲ್ಲ, ಗಜ್ಕೋ ಗ್ರಾಹಕ ಕಾಯ್ ಅಂತ. ಹಂಗೆ ಬಾಬಾ ಹೇಳ್ತಿರೋದು ಕುಮಾರಿಯರಿಗೆ ಸದಾ ಇದು ಚಿಂತೆ ಇರಬೇಕು, ನಾನು ಈ ಚೆನ್ನಾಗಿ ವಿದ್ಯೆಯನ್ನು ಓದ್ಬಿಟ್ಟು ಏನು ಮಾಡಬೇಕು, ಈ ಜ್ಞಾನದಲ್ಲಿ ವಿದ್ಯೆಯನ್ನು ಓದೋದ್ರಲ್ಲಿ ಸೇವೆ ಮಾಡೋದ್ರಲ್ಲಿ ತತ್ಪರರಾಗ್ಬಿಡ್ಬೇಕು. ಮಕ್ಕಳೇ, ಆ ವಿದ್ಯೆ ಏನೂ ಕೆಲಸಕ್ಕಿಲ್ಲ. ಕೆಲವರು ಚೆನ್ನಾಗಿ ಓದ್ಬಿಟ್ಟು ಗೃಹಸ್ಥ ವ್ಯವಹಾರದಲ್ಲಿ ಹೋಗಿ ಗೃಹಸ್ಥಿ ಮಾತೆಯರಾಗ್ಬಿಡ್ತಾರೆ. ಎಲ್ಲ ಕಳ್ಕೊಂಡ್ರೋ ಇಲ್ವೋ ಸೌಭಾಗ್ಯ. ನೋಡಿ, ಮಾತೆಯರು ಏನು ಹೇಳ್ತಾರೆ, ಅಯ್ಯೋ ನಾವು ಕುಮಾರಿಯರಾದಾಗ ಯಾಕೆ ಸಿಕ್ಕಲಿಲ್ಲ ಬಾಬಾ ಅಂತ. ಕುಮಾರಿಯರ ಬುದ್ಧಿ ನೋಡಿ ಹೆಂಗೆ ಕೆಟ್ಟೋಗ್ತದೆ. ಚಣಕ್ಕೆ ಪೀಚೆ ಭೀ ಭಾಗ್ತಿಯೇ ಫಿರ್ ಗಿರ್ ಜಾತಿಯೇ. ಅಷ್ಟೇ, ಎಷ್ಟು ಕುಮಾರಿಯರು ಹೊಟ್ಟೆ ಹೋದರು. ಮಮ್ಮ ನೋಡಿ ಎಷ್ಟು ಚಿಕ್ಕಂದಿನಲ್ಲಿ ಬಂದರು. ಎಲ್ಲ ದಾದಿಗಳೆಲ್ಲ 12 ವರ್ಷ 13 ವರ್ಷದ ಒಳಗಡೆ ಬಂದ್ಬಿಟ್ರು, 8ರಿಂದ ಹಿಡ್ಕೊಂಡು. ಇವತ್ತು ವಿಶ್ವದ ಇಡೀ ವಿಶ್ವದ ಮುಂದೆ ಅವರ ಆದರ್ಶಗಳು ನೋಡ್ರಲ್ಲ, ಕಣ್ಮುಂದೆ ಇದೇ ತಾನೇ ನಮಗೆ. कुमारियों को चांस बहुत अच्छा है, श्रीमत पर चले तो बहुत ಫಸ್ಟ್ ಕ್ಲಾಸ್ हो जाए. ಕುಮಾರಿಯರಿಗೆ ಅಟೆನ್ಷನ್ ಇರಬೇಕು. ನಾನು ಹೆಜ್ಜೆ ಹೆಜ್ಜೆಗೆ ತಂದೆಯ ಶ್ರೀಮತದ ಮೇಲೆ ನಡಿಬೇಕು. ಶ್ರೀಮತ ಒಂದಿಷ್ಟು ಇದು ಮಾಡೋಂಗಿಲ್ಲ. ಯಾವ ಮಕ್ಕಳು ಶ್ರೀಮತದ ಮೇಲೆ ನಡೀತಾರೆ ಅವರು ಫಸ್ಟ್ ಕ್ಲಾಸ್ ಆಗಿಬಿಡ್ತಾರೆ. ಚಾನ್ಸ್ ತುಂಬ ಇದೆಯಲ್ಲ. ಈ ಕುಮಾರಿಯರಿಗೆ ಎಷ್ಟು ಬೇಕಂದ್ರೂ ಮುಂದುವರಿಬೋದು. ಆದರೆ ಜ್ಞಾನ ಯೋಗದ ಆಧಾರದ ಮೇಲೆ ಶ್ರೀಮತದ ಮೇಲೆ ಸರಿಯಾಗಿ ನಡಿಬೇಕು. ಇದು ಇಂಪಾರ್ಟೆಂಟ್ ವಿಷಯ. ಅದಕ್ಕೆ ಬಾಬಾ ಹೇಳ್ತಿರೋದು, ಈ श्रीमत है या ब्रह्मा की मत है, इसमें ही मूंज पड़ते हैं, फिर भी ये बाबा करते ना, इनसे कुछ भूल हो जाए, तुम श्रीमत पर चलेंगे तो आप ही ठीक कर देंगे ना. श्रीमत मिलेंगे भी इन द्वारा ना, सदैव समझना चाहिए श्रीमत मिलती है, फिर कुछ भी हो रेस्पॉन्सिबल खुद है. ಅಂದರೆ ಅಷ್ಟು ಪರಿಪಕ್ವವಾಗಿ ಜ್ಞಾನ ಅರ್ಥ ಆಗಲ್ಲ. ಅದಕ್ಕೆ ಕುಮಾರಿಯರು ಓಡೋಗೋದು. ಕುಮಾರರು ಓಡೋಗ್ತಾರ, ಯಾರು ಪ್ರವೃತ್ತಿಯವರು ಹೋಗ್ತಾರ, ಅರ್ಥ ಆಗಲ್ಲ. ಕೆಲವರಿಗೆ ಕನ್ಫ್ಯೂಸು. ಬಾಬಾ ಹೆಂಗೆ ಹೇಳ್ತಾರೆ, ಶ್ರೀಮತನ ಇದು ಬ್ರಹ್ಮನ ಮತನ ಯಾರ ಮತ? ಬಾಬಾ ಹೇಳೋದು, ಮಕ್ಕಳೇ ಅವ್ರೇನು ಚಿಕ್ಕವರ, ಅವರು ಪರಮಾತ್ಮನ ರಥ ಆಗಿದ್ದಾರೆ ಅಂದರೆ ಅವ್ರದ್ದು ವ್ಯಾಲ್ಯೂನೂ ಇದೆಯಲ್ವಾ. ಅಕಸ್ಮಾತ್ ಬ್ರಹ್ಮನಿಂದ ತಪ್ಪಾದರೆ ನೀವು ಶ್ರೀಮತ ಅಂತ ತಿಳ್ಕೊಂಡು ನಡೀರಿ, ನಾನು ತಾನೇ ಸರಿ ಮಾಡ್ತೀನಿ, ನಿಮ್ಮದು ಏನು ನುಕ್ಸಾನ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಶ್ರೀಮತವನ್ನು ಇವ್ರ ಮುಖದಿಂದನೇ ಕೊಡೋದು. ಅದಕ್ಕೆ ಬ್ರಹ್ಮ ಹೇಳ್ತಾರೆ, ಶಿವಬಾಬಾ ಹೇಳ್ತಾರೆ, ಹಂಗೆ ಕನ್ಫ್ಯೂಸ್ ಆಗಬೇಡಿ. ಕೇಳ್ತಿದ್ಯಾ ಎಲ್ಲರಿಗೆ? ಕಣ್ಣು ಮುಚ್ಕೊಂಡು ನಡೀರಿ ಅಂತಾರೆ ಬಾಬವರು. ಏನು ಹೇಳ್ತಾರೋ ಬಾಬಾ, ಏನದು ನಮ್ಮ ಆತ್ಮದ ಕಲ್ಯಾಣಕ್ಕೆ, ನಮ್ಮ ಸದ್ಗತಿಗೆ ತಾನೇ. ಇದು ಸರಿಯಾಗಿ ಅರ್ಥ ಆಗಬೇಕು. ನಾನು ರೆಸ್ಪಾನ್ಸಿಬಲ್ ಅಂದಮೇಲೆ ಯಾಕೆ ಯೋಚನೆ ಮಾಡಬೇಕು? इनसे कुछ हो जाता है, बाबा कहते हैं मैं रिस्पॉन्सिबल हूँ, ड्रामा में ये राज नूंदा हुआ है, इनको भी सुधार सकते हैं ना. फिर भी बाप है ना, बाप दादा दोनों इकट्ठे हैं तो मूंज पड़ते हैं. पता नहीं शिव बाबा कहते हैं ब्रह्मा बाबा कहते हैं. अगर समझे शिव बाबा ही मत देते तो कभी भी हिले नहीं. शिव बाबा जो समझाते हैं सो राइट ही है. राइट ಅಷ್ಟೇ ಅಲ್ಲ, ಸತ್ಯ ಹೇ. ಯಾಕೆ ಶಿವ ಬಾಬಾ ಸತ್ಯಂ ಶಿವಂ ಸುಂದರಂ. ಇದರಲ್ಲಿ ಕನ್ಫ್ಯೂಸ್ ಏನಿದೆ ಮಕ್ಕಳೇ? ಬ್ರಹ್ಮನ ಮುಖ ಕಮಲದಿಂದ ನಾನು ಹೇಳ್ತೀನಿ ಅಂದರೆ ನಂದೇ ಶ್ರೀಮತ, ಅವರನ್ನು ಸುಧಾರಣೆ ಮಾಡೋಕ್ಕೆ ನಾನು ಕೂತಿದ್ದೀನಲ್ವಾ, ಜವಾಬ್ದಾರ ನಾನು ತಾನೇ. ಇದರಲ್ಲಿ ಏನು ಯೋಚನೆ ಮಾಡಬೇಕು? ಬ್ರಹ್ಮ ಮತನ ಇವ್ರ ಮತನ? ಯಾವ ಮಕ್ಕಳಿಗೆ ಏನು ಬ್ರಹ್ಮನ ಮುಖದಿಂದ ಬರ್ತಿದೆ ಅದೆಲ್ಲ ಶಿವಬಾಬವ್ರ ಮತ ಅಂತ ಯಾರಿಗೆ ಫೇತ್ ಇದೆ, ಅವ್ರು ಎಂದೂ ತನ್ನ ಸ್ಥಿತಿಯನ್ನು ಅಲುಗಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಪ್ಸೆಟ್ ಆಗೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಆಗಲ್ಲ. ಯಾಕೆ ಬಾಬಾ ಏನು ಹೇಳ್ತಾರೆ, ಎಲ್ಲ ರೈಟ್.
ರೈಟಿಯಸ್ ಪ್ರಪಂಚ ತರ್ತಿದ್ದಾರಲ್ಲ, ಸತ್ಯ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಿರೋದು, ತುಮ್ ಕೇತೆ ಹೋ ನಾ ಬಾಬಾ ಆಪ್ ಹಿ ಹಮಾರೆ ಕ್ಯಾ ಹೋ, बाप टीचर सतगुरु हो, तो श्रीमत पर चलना चाहिए ना, जो कहे उस पर चलो, हमेशा समझो शिव बाबा कहते हैं. और शिव बाबा कौन है? वो है कल्याणकारी. इनकी रेस्पॉन्सिबिलिटी भी उन पर है क्योंकि उनका रथ है. ಇನ್ನೆಷ್ಟು ಕ್ಲಿಯರ್ ಮಾಡಬೇಕು ಬಾಬಾ ಹೇಳೋದು. ಮಕ್ಕಳೇ, ನಾನು ಎಲ್ಲದರಲ್ಲಿ ಜವಾಬ್ದಾರ. ತಂದೆ ಟೀಚರ್ ಸದ್ಗುರು ಅಂದರೆ ಶ್ರೀಮತದ ಮೇಲೆ ನಡಿಬೇಕು ತಾನೆ. ಏನು ಹೇಳ್ತಾರೋ ಅದ್ರ ಮೇಲೆ ನಡೀರಿ. ಯಾರು ತಿಳ್ಕೊಳ್ತಾರೆ ಶಿವಬಾಬಾ ಹೇಳ್ತಾರೆ ಅವರು ಕಲ್ಯಾಣಕಾರಿ ಅಂದಮೇಲೆ ಬ್ರಹ್ಮನ ಕಲ್ಯಾಣ ಮಾಡೋಕ್ಕೂ ಬಂದಿದ್ದಾರಲ್ಲ, ಸೊ ಮತ ಅವರೇ ಕೊಡ್ತಿರೋದಲ್ವಾ. ನನ್ನ ರಥ ಅಂದಮೇಲೆ ಜವಾಬ್ದಾರಿ ನಂದೇ ತಾನೆ. ಕನ್ಫ್ಯೂಸ್ ಯಾಕೆ ಆಗ್ತೀರಾ? ಬ್ರಹ್ಮ ತಂದೆ ಹೇಳ್ತಾರ ಮತನ ಶಿವಬಾಬಾ ಹೇಳ್ತಾರ ಅಂತ. तुम क्यों नहीं समझते हो? शिव बाबा ही समझाते हैं. श्रीमत जो कहे सो करते रहो. दूसरे की मत पर तुम आते ही क्यों हो? श्रीमत पर चलने से कभी झुटका नहीं आएगा, परंतु चल नहीं सकते, मूंझ पड़ते हैं. बाबा कहते हैं तुम श्रीमत पर निश्चय रखो तो मैं रिस्पॉन्सिबल हूँ. ಹೆಜ್ಜೆ ಲೈನ್ ಬೈ ಲೈನ್ ಹೇಳ್ತಿದ್ದಾರೆ ಬಾಬಾ, ನೀವು ಶ್ರೀಮತದ ಮೇಲೆ ನಡೀರಿ, ನಾನು ರೆಸ್ಪಾನ್ಸಿಬಲ್ಲು. ಅವ್ರ ಥ್ರೂ ನಾನೇ ಮತ ಕೊಡ್ತಿರೋದು. ಏನು ಶಿವಬಾಬವರು ಬ್ರಹ್ಮನ ಮುಖದಿಂದ ಹೇಳ್ತಾರೆ, ಮಾಡ್ತಾ ಹೋಗಿ ಮಕ್ಕಳೇ. ಪ್ರೂಫ್ ಏನು? ನೀವೆಷ್ಟು ನನ್ನ ಮತದ ಮೇಲೆ ಇರ್ತೀರಾ, ನಿಮಗೆ ನಿದ್ದೆ ಬರಲ್ಲ, ತೂಗುಡಿಕೆ ಬರಲ್ಲ, ಇಲ್ಲಾಂದರೆ ಅಲರ್ಟಾಗಿರಲ್ಲ. ಏನೋ ಲೋರಿ ಹೇಳ್ದಂಗೆ ಕಿವಿಗೆ ಬೀಳ್ತಾ ಇದೆ, ನಿದ್ದೆ ಬರ್ತಾ ಇದೆ ಅನ್ನೋ ಥರ ಇರ್ಕೊಡ್ದು. ಅದಕ್ಕೆ ಬಾಬಾ ಹೇಳೋದು, ಮಕ್ಕಳ ಕನ್ಫ್ಯೂಷನ್ ಏನಂದರೆ ಶಿವಬಾಬಾ ಹೇಳ್ತಾರ ಬ್ರಹ್ಮ ಬಾಬಾ ಹೇಳ್ತಾರೆ, ಇದರಲ್ಲೇ ಕನ್ಫ್ಯೂಸ್ ಆಗಿ ನಿದ್ದೆ ಮಾಡೋದು. ಬಾಬಾ ಹೇಳೋದು ಸದಾ ನಿಶ್ಚಯ ಇಟ್ಕೊಳ್ಳಿ, ತಂದೆ ಶಿವಬಾಬಾ ಹೇಳ್ತಾರೆ, ಜವಾಬ್ದಾರ ಅವರು. ಅದಕ್ಕೆ ನಾನು ನಡಿಲೇಬೇಕು. ಮೇ ಹಿ ರೆಸ್ಪಾನ್ಸಿಬಲ್ ಅಂತಾರಲ್ಲ. ತುಮ್ ನಿಶ್ಚಯ ಹಿ ನೈ ರಕ್ತೆ ಹೋ ತೋ ಫಿರ್ ಮೇ ತುಮಾರಾ ರೆಸ್ಪಾನ್ಸಿಬಲ್ ನೈ. ನೀವು ನನ್ನ ಮೇಲೆ ನಿಶ್ಚಯನೇ ಇಡಲ್ಲ, ನನ್ನ ಶ್ರೀಮತದ ಮೇಲೆ ನಿಮ್ಮ ಜವಾಬ್ದಾರ ನಾನಲ್ಲ. ಕೇಳಿಸ್ತಿದೆಯಾ ಎಲ್ಲರಿಗೆ? ಹಮೇಶಾ ಸಮझो श्रीमत पर चलना ही है. वो जो कहे, चाहे प्यार करो चाहे मारो, ये उसके लिए गायन है. इसमें लात आदि मारने की तो बात ही नहीं है. परंतु किसको निश्चय बैठता ही बड़ा मुश्किल से. निश्चय पूरा बैठ जाए तो कर्मातीत अवस्था हो जाए, लेकिन वो अवस्था आने में भी टाइम चाहिए. वो होगी अंत में. इसमें निश्चय बड़ा अडोल चाहिए. ಲೆಕ್ಕಾಚಾರಗಳು ಅಷ್ಟೊಂದು ಇದೆಯಲ್ಲ, ಮುಗಿಸ್ಬೇಕಲ್ವಾ. ಯಾರಿಗೆ ಸಂಪೂರ್ಣ ನಿಶ್ಚಯ ಆಗ್ಬಿಡುತ್ತೆ ಶಿವಬಾಬವ್ರು ಹೇಳ್ತಿದ್ದಾರೆ ಅಂತ, ಕರ್ಮಾತೀತ ಸ್ಥಿತಿ ಬಂದ್ಬಿಡುತ್ತೆ ಅಂತಿದ್ದಾರೆ ಬಾಬವರು. ಬಾಬವ್ರು ಹೇಳೋ ಪ್ರತಿಯೊಂದು ಮಾತು ಶ್ರೀಮತ. ಪ್ರತಿಯೊಂದು ಮಾತು ಅವ್ರು ಹೆಂಗೆ ಏನು ಹೇಳ್ತಾರೆ, ಯಾಕೆ ಹೇಳ್ತಾರೆ ಅದು ತಿಳ್ಕೊಂಡ್ಬಿಟ್ರೆ ಅವ್ರು ಇನ್ನೊಂದು ತಪ್ಪು ಮಾಡೋದೇ ಇಲ್ಲಲ್ಲ, ದೇಹಾಭಿಮಾನದಲ್ಲಿ ಬರೋದೇ ಇಲ್ಲಲ್ಲ. ಸೊ ಕರ್ಮಾತೀತ ಸ್ಥಿತಿ ಟಕ್ಕಂತ ಬಂದ್ಬಿಡ್ತದೆ. ಆದರೂ ಟೈಮ್ ಹಿಡಿಯುತ್ತೆ ಮಕ್ಕಳೇ. ಕರ್ಮಾತೀತ ಅವಸ್ಥೆ ಅಂತ್ಯದಲ್ಲಿ ಬರ್ತದೆ. ಹೆಂಗೆ ಬರುತ್ತೆ ಅಂತ್ಯದಲ್ಲಿ? ನಿಶ್ಚಯದ ಆಧಾರದ ಮೇಲೆ. ಅದಕ್ಕೆ ಶಿವಬಾಬವ್ರ ಮತದ ಮೇಲೆ ನಡಿಲೇಬೇಕು. ಚಲ್ನಾಯಿ ಅಂತಿದ್ದಾರೆ ಬಾಬವರು. तो बाबा की श्रीमत समझकर चलते चलो तो उल्टा भी सुल्टा हो जाएगा. कहाँ मिसअंडरस्टैंडिंग भी हो जाती है ना. शिव बाबा और ब्रह्मा बाबा की मुरली को भी बड़ी अच्छी रीति समझना है. बाबा ने कहा व इसने कहा, ऐसे नहीं कि ब्रह्मा बोलते ही नहीं है, परंतु बाबा ने समझाए. अच्छा समझो ये ब्रह्मा कुछ नहीं जानते, शिव बाबा ही सब कुछ जानते हैं. शिव बाबा के रथ को स्नान कराता हूँ, शिव बाबा के भंडारे की सर्विस करता हूँ. यह याद रहे तो भी अच्छा है. केड़े शिव बाबा की याद में रहते कुछ भी करे तो बहुतों से तीखे जा सकते हो. मुख्य बात है शिव बाबा की याद की. अलफ और बे ಬಾಕಿ ಡೀಟೈಲ್. ಎಷ್ಟು ಬಾಬಾ ಹೇಳ್ತಾರೆ ಅಂದರೆ, ಬೇರೆಯವ್ರ ಮಾತುಗಳಲ್ಲಿ ಯಾಕೆ ಬರ್ತೀರಾ? ನಿಶ್ಚಯ ಇಟ್ಕೊಳ್ಳಿ ಶಿವಬಾಬಾ ಹೇಳ್ತಿದ್ದಾರೆ ಅಂತ.
ಎಷ್ಟು ಹೇಳ್ತಿದ್ದಾರೆ, ನಾವಿಬ್ಬರು ಒಟ್ಟಿಗಿದ್ದೀವಪ್ಪ, ಕನ್ಫ್ಯೂಸ್ ಆಗಬೇಡಿ, ಅವರೆಲ್ಲ ಹೇಳೋದು ಮತ್ತು ನಾನು ಕೊಡ್ತಿರೋದು ಅಂತ. ಕೆಲವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ. ಬಾಬಾ ಹೇಳೋದು, ನಾನು ಏನು ಹೇಳ್ತೀನಿ ಅದ್ರ ಮೇಲೆ ನಡೀತಾ ಹೋಗ್ರಲ್ಲ, ನೀವು ಶ್ರೀಮತ ಅಂತ ತಿಳ್ಕೊಂಡು ಮಾಡಿದಾಗ ಉಲ್ಟಾನು ಸುಲ್ಟಾ ಆಗಿಬಿಡುತ್ತೆ, ಮಕ್ಕಳೇ ಸರಿ ಹೋಗುತ್ತೆ. ತಂದೆಯ ಪವರ್ಸ್ ಹಂಗಿದೆಯಲ್ಲ, ಅವ್ರ ಟಚಿಂಗ್ಸ್ ಅಂತೂ ಬರ್ತದೆ, ಏರುಪೇರು ಮಾಡೋಕ್ಕಾಗೋದೇ ಇಲ್ಲ. ತಿಳ್ಕೊಳ್ಳಿ. ಇವಾಗ ಬ್ರಹ್ಮ ಬಾಬಾ ಇಬ್ಬರು ಒಟ್ಟಿಗಿದ್ದಾರೆ. ಬ್ರಹ್ಮ ಬಾಬಾನು ಹೇಳಿದ್ರು, ರಥ ಅಲ್ವಾ. ಸೊ ಅಂದಾಗ ಬಾಬಾ ಹೇಳ್ತಾರೆ, ಅದನ್ನೂ ನೀವು ಶಿವಬಾಬಾ ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಬ್ರಹ್ಮ ಹೇಳಿದ್ರು ಏನು ಹೇಳ್ಬೋದು, ಶಿವಬಾಬಾ ಹೇಳಿದ್ದನ್ನು ವಿಚಾರ ಮತನ ಮಾಡಿ ಇನ್ನು ಈಸಿಯಾಗಿ ಸರಳವಾಗಿ ಹೇಳ್ಬೋದು, ಅಷ್ಟೇ ತಾನೇ. ಅವ್ರು ಇನ್ನೊಂದು ಬೇರೆ ಹೇಳೋಕ್ಕಾಗುತ್ತಾ? ಅವರಿಗೆ ಗೊತ್ತೇ ಇರಲಿಲ್ಲಲ್ಲ ಜ್ಞಾನ. ಅದಕ್ಕೆ ಏನು ಹೇಳ್ತಾರೆ, ಶಿವಬಾಬಾನೇ ಹೇಳ್ತಿದ್ದಾರೆ, ಶಿವಬಾಬನ ಮತದ ಮೇಲೇ ನಡೀತೀನಿ ಅಂತ ಎಷ್ಟು ಅವ್ರ ನೆನಪಲ್ಲಿ ಮಾಡ್ತಾ ಹೋಗ್ತಿರೋ, ಬಾಬಾ ಹೇಳ್ತಾರೆ ತುಂಬ ತೀಕ್ಷ್ಣ ಫಾಸ್ಟಾಗಿ ಹೊರಟೋಗ್ಬಿಡ್ಬೋದು. ಮುಖ್ಯ ಮಾತು ಶಿವಬಾಬಾ ಅವ್ರ ನೆನಪು, ಅಲಫ್ ಅವ್ರ ಬೇಬೆ, ತಂದೆ ಮತ್ತು ತಂದೆ ಕೊಡೋ ಆಸ್ತಿ. ಇನ್ನೆಲ್ಲ ಡೀಟೇಲ್ ಮಕ್ಕಳೇ. बाप जो समझाते हैं उस पर अटेंशन देना है. बाप ही पतित पावन ज्ञान सागर है ना, वही पतित शूद्रों को आकर ब्राह्मण बनाते हैं. ನಾ ತಂದೆ ಹೇಳೋದು ಏನು ನಾನು ಹೇಳ್ತೀನೋ ಅದರ ಮೇಲೆ ನೀವು ಅಟೆನ್ಷನ್ ಕೊಡಬೇಕು. ನಾನೇ ಪತಿತ ಪಾವನ ಜ್ಞಾನ ಸಾಗರ. ತಂದೆನೇ ಶೂದ್ರರನ್ನು, ಪತಿತ ಶೂದ್ರ ಆತ್ಮಗಳನ್ನು ಬಂದು ಬ್ರಾಹ್ಮಣರನ್ನು ಮಾಡ್ತಾರೆ. ब्राह्मणों को ही पावन बनाते, शूद्रों को पावन नहीं बनाते. ये सब बातें कोई भगवान आदि में, सारी भागवत आदि में नहीं है. ಬಾಬಾ ಹೇಳೋದು, ಬಾಬನ ಮಕ್ಕಳಾಗದೆ ಅವ್ರು ಬಾಬನ ನೆನಪು ಮಾಡಲ್ಲ. ಸೊ ಪತಿತ ಶೂದ್ರರನ್ನು ನಾನು ಪಾವನ ಮಾಡೋಕ್ಕಾಗಲ್ಲ, ನಾನು ಬ್ರಾಹ್ಮಣರನ್ನೇ ಪಾವನ ಮಾಡ್ತೀನಿ. ಯಾಕೆಂದ್ರೆ ಅವ್ರು ನನ್ನನ್ನು ತಿಳ್ಕೊಂಡು ತಂದೆಯ ಮತದ ಮೇಲೆ ನೆನಪು ಮಾಡ್ತಾರೆ. ಯಾವ ಶಿವಬಾಬಾ ಏನಕ್ಕೆ ಶೂದ್ರರನ್ನು ಪಾವನ ಮಾಡಲ್ಲ ಅಂತ ಹಂಗಲ್ಲ ಹೇಳೋದು. ಅದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಾರ್ದು. ಬಾಬಾವ್ರು ನಮಗೆ ತಿಳುವಳಿಕೆ ಕೊಡ್ತಿದ್ದಾರೆ. ಈಗ ಯಾರನ್ನ ಹೆಂಗೆ ಪಾವನ ಮಾಡೋಕ್ಕಾಗುತ್ತೆ ಹೇಳಿ? ನಿಶ್ಚಯ ಇಟ್ಕೊಂಡು ಅವ್ರು ನೆನಪು ಮಾಡಿದ್ರೆ ತಾನೇ ಪಾವನ ಮಾಡೋಕ್ಕಾಗುತ್ತೆ. ಸುಮ್ಮನೆ ಹೆಂಗೆ ಪಾವನ ಮಾಡೋಕ್ಕಾಗುತ್ತೆ? ಇದೆಲ್ಲ ಬಾಬಾವ್ರು ಹೇಳೋ ಜ್ಞಾನ ಭಾಗವತದಲ್ಲಿ ಇಲ್ಲ. ತೋಡೆ ತೋಡೆ ಅಕ್ಷರ, ಗೀತೆಯಲ್ಲಿನೂ ಸ್ವಲ್ಪ ಅಕ್ಷರಗಳಿದೆ, ಭಾಗವತದಲ್ಲಿ ಸ್ವಲ್ಪನೇ ಇದೆ. मनुष्यों को तो ये पता ही नहीं है कि राधे कृष्ण ही लक्ष्मी नारायण मूंज जाते. देवताएं आई ही सूर्यवंशी चंद्रवंशी, लक्ष्मी नारायण की डिनास्टी, राम सीता की डिनास्टी. बाप कहते हैं भारतवासी स्वीट चिल्ड्रन याद करो, लाखों वर्ष की बात ही नहीं, ये कल की बात है. ತುಮಕೋ ರಾಜ್ಯ ದಿಯಾತ. ಸ್ವೀಟ್ ಚಿಲ್ಡ್ರನ್ ಅಂತಿದ್ದಾರೆ. ಭಾರತವಾಸಿ ಮಕ್ಕಳೇ, ಸ್ವೀಟ್ ಮಕ್ಕಳೇ. ದೇವತೆಗಳದು ಸೂರ್ಯವಂಶಿ ಚಂದ್ರವಂಶಿ, ಇವರಿಬ್ಬರದೇನೆ ಏನೋ ಲಕ್ಷ್ಮೀನಾರಾಯಣನ ರಾಜ್ಯ, ರಾಮ ಸೀತಾ ರಾಜ್ಯ, ಸೀತಾರಾಮ ರಾಜ್ಯ. ಅದಕ್ಕೆ ಬಾಬಾ ಹೇಳಿದ್ರೆ ಇದ್ರಲ್ಲಿ ಕನ್ಫ್ಯೂಸ್ ಆಗೋದೇನಿದೆ? ಲಕ್ಷಾಂತರ ವರ್ಷದ ಮಾತಿಲ್ಲ ಮಕ್ಕಳೇ, ನೆನ್ನೆ ಮಾತಿದು. ನಿಮಗೆ ರಾಜ್ಯ ಕೊಟ್ಟೋಗಿದ್ದೆ, ಇಷ್ಟೆಲ್ಲ ಸಂಪತ್ತು ಕೊಟ್ಟೋಗಿದ್ದೆ, ಎಲ್ಲ ಕಳ್ಕೊಂಡು ಬಂದು ಕೂತಿದ್ದೀರಾ ಅನ್ನೋ ಥರ. ಬಾಬಾ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್ ಅಲ್ಲ. ಬಾಬಂಗೆ ನೆನ್ನೆ ಇವತ್ತು ಅನ್ನುತ್ತಾ ಅನಿಸುತ್ತೆ 5000 ವರ್ಷ. इतना अखिचार अताह धन दौलत दिया था. बाप ने सारे विश्व का तुमको मालिक बनाया था और कोई कंडता ही नहीं. फिर तुमको क्या हुआ? विद्वान आचार्य पंडित कोई भी इन बातों को जानते नहीं है. बाप ही कहते अरे भारतवासियों तुमको राज्य भाग्य दिया था. ತಾಳದ ಬುದ್ಧಿಗೆ ಹೋಗೋದೆಲ್ಲ ಇಷ್ಟೆಲ್ಲ ಹೇಳಿದ್ರು. ಭಾರತವಾಸಿಗಳೇ, ನಾನೆಲ್ಲ ರಾಜ್ಯ ಕೊಟ್ಟೋಗಿದ್ದೆ, ಅತಾಹ ಧನ ಸಂಪತ್ತನ್ನು ಕೊಟ್ಟೋಗಿದ್ದೆ. ಚಿನ್ನದ ಮೇಲ್ಗಳಂದ್ರೆ ಏನು ಸಾಧಾರಣನ? ಎಲ್ಲ ಮೇಲ್ಮೇಲೆ ಚಿನ್ನದ ಬೆಟ್ಟಗಳು, ವಜ್ರ ವೈಡೂರ್ಯಗಳ ಬೆಟ್ಟಗಳೆಲ್ಲ ಮೇಲಿರುತ್ತೆ. ಹೋಗಿ ತುಂಬ್ಕೊಂಡು ಬರೋದು ಅಷ್ಟೇ ಕೆಲಸ. ಏನೇನು ಬೇಕೋ ಮಾಡೋದು. ಬೇರೆ ಖಂಡಗಳಿರಲಿಲ್ಲ. ನಾನು ವಿಶ್ವದ ಮಾಲೀಕ ನಾನು ಮಾಡಿ ಹೋಗಿದ್ದೆ. ಇದೆಲ್ಲ ವಿದ್ವಾನ್ ಪಂಡಿತರಿಗೆ ಯಾರಿಗೂ ಗೊತ್ತಿಲ್ಲ. ಅರೆ ಮಕ್ಕಳೇ, ನಿಮಗೇನಾಯಿತು? ನಾನೆಲ್ಲ ಕೊಟ್ಟೋಗಿದ್ದೆ, ಮರೆತುಬಿಟ್ರಲ್ವ? ಎಲ್ಲ ನೆನಪು ತರಿಸ್ತಿದ್ದಾರೆ ಬಾಬವರು. ಮಕ್ಕಳೇ ನಿಮಗೇನಾಯಿತು? ಕ್ಯಾವ ತುಮಕೋ? ತಂದೆನೂ ಮರ್ತೋಯ್ತು, ಅವ್ರು ಕೊಟ್ಟಿರೋ ಆಸ್ತಿನೂ ಮರ್ತೋಯ್ತು. ಹಿಂಗಾಗೋಯ್ತು.
तुमको भी कहेंगे ना, शिव बाबा कहते हैं इतना तुमको दंड दिया, फिर तुमने कहाँ गमाया? बाप का वर्षा कितना ಜಬರ್ದಸ್ತ್ है. ಬಾಬಾ ಹೇಳೋದು ನಾನೇ ಹೇಳ್ಬೇಕಾಗುತ್ತಲ್ಲ, ಮಕ್ಕಳೇ ಇಷ್ಟೊಂದು ಸಂಪತ್ತು ಇಷ್ಟೊಂದು ಧನ ಎಲ್ಲ ಕೊಟ್ಟೋದ್ರೆ ಎಲ್ಲಿ ಕಳ್ಕೊಂಡು ಬಂದ್ರಿ ನೀವೆಲ್ಲ? ಈಗ ಲೌಕಿಕ ತಂದೆನೂ ಹೇಳ್ತಾರಲ್ಲ, ತುಂಬ ಜಾಸ್ತಿ ದುಡ್ಡು ಕೊಟ್ಟರೆ ಪಾಪರ್ ಚೀಟಿ ಆದರೆ ಎಲ್ಲಪ್ಪ ಕಳ್ಕೊಂಡು ಬಂದೆ, ಎಲ್ಲ ಖಾಲಿ ಕೈಯಲ್ಲಿ ಬಂದಿದೆಯಾ ಅನ್ನಲ್ಲ. ಹಂಗೇನೆ ಬಾಬಾ ಕೇಳ್ತಿದ್ದಾರೆ ಎಲ್ಲೋಯ್ತು ರಾಜ್ಯ ಭಾಗ್ಯ ಅಂತ. तो बाप का वर्षा कितना ज़बरदस्त है. बाप ही पूछते हैं ना, वाह बाप चला जाता है तो मित्र संबंधी पूछते हैं बाप ने तुमको इतना पैसा दिया सब कहाँ गंवाए? ये तो बेहद का बाप है, बाप ने कौड़ी से हीरे जैसा बनाया, इतना राज्य दिया, पैसा कहाँ गया? तुम क्या जवाब देंगे? किसको भी समझ में नहीं आता है. ತಂದೆ ತಾನೇ ಕೇಳೋದು, ನಾನು ಕೊಟ್ಟೋಗಿದ್ದೆ ಮಕ್ಕಳೇ ಏನು ಮಾಡಿದ್ರಿ? ಅಕಸ್ಮಾತ್ ತಂದೆ ಇಲ್ಲ ಅಂದರೆ ಅವ್ರ ಸಂಬಂಧ ಮನೆಯವ್ರು ಕೇಳ್ತಾರೆ, ಏನು ಮಾಡಿದೆ ನಿಮ್ಮ ಅಪ್ಪ ಇಷ್ಟೆಲ್ಲ ಕೊಟ್ರಲ್ಲ ಅಂತ. ಬಟ್ ಈಗ ಬಾಬಾ ನಮ್ಮನ್ನೇ ಡೈರೆಕ್ಟಾಗಿ ಬಂದು ಕೇಳಿದ್ರು ಬಾಬಾವ್ರು ಕ್ಲಿಯರ್ ಮಾಡಿದೆ ನಾವು ಉತ್ತರ ಕೊಡೋಕ್ಕಾಗಲ್ಲ, ನಾವೇನು ಮಾಡ್ಕೊಂಡು ಬಂದ್ವಿ ಅಂತ. ಬಾಬಾ ಹೇಳ್ತಾರೆ ಎಲ್ಲ ಭಕ್ತಿಯಲ್ಲಿ ಬರ್ತಾ ಎಲ್ಲ ಖರ್ಚು ಮಾಡ್ಕೊಂಡು ಬಂದು ಕಳ್ಕೊಂಡು ಬಂದುಬಿಟ್ರಲ್ಲ ಮಕ್ಕಳೇ ರಾವಣನ ಮತದ ಮೇಲೆ ಅಂತ ಹೇಳ್ತಾರೆ. तुम समझते हो, बाबा पूछते तो ठीक है, इतने कंगाल कैसे बने हो? पहले सब कुछ सतो प्रधान था, फिर कला कम होती गई तो सब कुछ कम हो गया. सतयुग में तो सतो प्रधान थे, लक्ष्मी नारायण का राज्य था. राधे कृष्ण से लक्ष्मी नारायण का नाम जास्ती है. उन्होंने कोई ग्लानि नहीं लिखी है और सबके लिए निंदा लिखी है. लक्ष्मी नारायण के राज्य में कोई दैत्य आदि नहीं बताते हैं, तो ये बातें समझने की है. बाबा ज्ञान धन से कितना जोली भर रहा है, बहुत जोली भर रहे हैं. बाप कहते बच्चे इस माया से खबरदार रहो. ಜ್ಞಾನದ ಜೋಳಿಗೆ ನಾಲೆಜ್ಫುಲ್ ಏನಕ್ಕೆ ಮಾಡಿಸ್ತಿರೋದು? ಡೈಲಿ ಜ್ಞಾನ ಹೇಳಿ ಹೇಳಿ ನಾಲೆಜ್ಫುಲ್ಲಿ ಕೇರ್ಫುಲ್. ಮಕ್ಕಳೇ ಎಚ್ಚರ, ಈ ಮಾಯೆಯಿಂದ ಹುಷಾರಾಗಿರಿ, ನಿಮಗೆ ಗೊತ್ತಿಲ್ದಂಗೆ ಅಟ್ಯಾಕ್ ಮಾಡಿಬಿಡುತ್ತೆ ಅಂತ. ಅಂದರೆ ಬಾಬಾವ್ರ ಪ್ರಶ್ನೆ ಕೇಳಿದಾಗ ಎಲ್ಲಿ ಕಳ್ಕೊಂಡು ಬಂದ್ರಿ, ಏನಾಯ್ತು ಮಕ್ಕಳೇ ಏನಾಯಿತು ಅಂದರೆ ನಮಗೂ ಅರ್ಥ ಆಗುತ್ತೆ. ಬಾಬಾ ಕೇಳೋದೆಲ್ಲ ಸರಿ, ನಾವೆಲ್ಲ ಹೆಂಗೆ ಕಳ್ಕೊಂಡು ಬಂದ್ವಿ ಅಂತ. ಎಷ್ಟು ಮೊದಲು ಸತೋ ಪ್ರಧಾನರಿದ್ವಿ, ಆತ್ಮ ದೇಹ ಬಿಡ್ತಾ ತಗೊಳ್ತಾ ಆತ್ಮದ ಶಕ್ತಿಗಳು ಯೂಸ್ ಆಗ್ತಾ ಆಗ್ತಾ ನಾವೆಲ್ಲ ಕೆಳಗಡೆ ಬಂದುಬಿಟ್ವಿ ಅಲ್ಲ. ಇದು ವಿಶೇಷ ಮಾತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಲಕ್ಷ್ಮೀನಾರಾಯಣನ ರಾಜ್ಯ, ರಾಧೇ ಕೃಷ್ಣನೇ ಲಕ್ಷ್ಮೀನಾರಾಯಣ, ಇದು ಯಾರಿಗೂ ಗೊತ್ತಿಲ್ಲ. ಬಟ್ ಲಕ್ಷ್ಮೀನಾರಾಯಣನ ರಾಜ್ಯದಲ್ಲಿ ಅಸುರರಿದ್ದರು ಅಂತ ಯಾರು ಹೇಳಲ್ಲ ಶಾಸ್ತ್ರಗಳಲ್ಲಿ. ಕೃಷ್ಣನ ಜೊತೆ ತೋರಿಸ್ತಾರೆ ಕಂಸ ಜರಾಸಂಧ ಕತೆ. ಏಕೆಂದರೆ ಕೃಷ್ಣನ ಆತ್ಮ ಇಲ್ಲಿ ಬ್ರಹ್ಮ, ಕೃಷ್ಣ ಬ್ರಹ್ಮ, ಇಲ್ಲಿ ಎಲ್ಲ ಈ ಆಸುರಿ ಶಕ್ತಿಗಳ ಮೇಲೆ ವಿಜಯ ಪಡ್ಕೊಂಡಿದ್ದಲ್ಲ. ದೇವತೆಗಳ ಯುದ್ಧ ಆಸುರಿ ಶಕ್ತಿಗಳ ಜೊತೆ ಇದಿಲ್ಲ, ಟೈಮ್ ಚೇಂಜ್ ಮಾಡಿಬಿಟ್ರೆಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಉನೋಂಕಿ ದೇವತೆಗಳದ್ದು ಎಷ್ಟು ಗ್ಲಾನಿ ಮಾಡಿ ಬರೆದಿದ್ದಾರೆ. ಎಲ್ಲರ ನಿಂದೆಗಳನ್ನ, ದೇವತೆಗಳ ನಿಂದೆ ಬಿಟ್ಟು ಹಾಕ್ಬಿಡ್ರಿ, ಶಿವಬಾಬಾವ್ರದ್ದು ನಿಂದೆ ಜಾಸ್ತಿ ಮಾಡಿಬಿಟ್ರಲ್ಲ, ಎಲ್ಲ ಕಲ್ಲು ಮುಳ್ಳಲ್ಲಿ ಕೂತಿದೀಯ ನೀನು ಅಂತ. ಇನ್ನೇನು ಇನ್ಯಾರ್ದು ಬಿಡ್ತಾರೆ ಇವರೆಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಅಂದರೆ ಎಚ್ಚರ. ಈ ಅಂದರೆ ಜ್ಞಾನದಲ್ಲಿ ಬಂದ ನಂತರ ತಿರ್ಗ ಎಚ್ಚರ ಎಚ್ಚರ. ಯಾಕೆಂದರೆ ಮಾಯೆಯಿಂದ ಎಚ್ಚರ. ನಿಮ್ಮ ಬುದ್ಧಿ ಮೇಲೆ ವಾರ್ ಮಾಡುತ್ತೆ, ಶ್ರೀಮತ ಮರ್ತೋಗಂಗೆ ಮಾಡುತ್ತೆ, ಆತ್ಮಾಭಿಮಾನಿ ಸ್ಥಿತಿಯಲ್ಲಿರೋದನ್ನು ಮರೆಸುತ್ತೆ. ಮಕ್ಕಳೇ ನೀವು ಮರಿಬೇಡ್ರಿ, ಮಾಯಿಂದ ಎಚ್ಚರ ಎಚ್ಚರ. ಕೇರ್ಫುಲ್ ಇಲ್ದವರು ಮೋಸ ಹೋಗ್ತಾ ಇರ್ತಾರಲ್ವ. ಬಾಬಾವರು ವಾಕಿಂಗ್ ಕರ್ಕೊಂಡು ಹೋದರೆ ಯಾರಾದರೂ ಎಡವಿ ಬೀಳೋದು ಹಿಂಗೆಲ್ಲ ಮಾಡಿದ್ರೆ, ಎಚ್ಚರ ಇಲ್ಲ ಅಂತಂದರೆ ನಾಳೆ ಮಾಯನೂ ಹೇಳ್ಕೊಂಡು ಹೋಗಿ ಬೀಳಿಸ್ಬಿಡುತ್ತೆ. ಎಚ್ಚರ ಖಬರ್ದಾರ್ ರಹೋ ಅನ್ನೋರಂತ ಒಂದೊಂದು ಸಾರಿ ಪ್ರತಿ ಮಾತಲ್ಲಿ ಬಾಬಾವ್ರು ಜ್ಞಾನ ಕೊಡ್ತಿದ್ರು. ಮಕ್ಕಳೇ ಖಬರ್ದಾರಿ ಖಬರ್ದಾರಿ ಚೈ ಅಂತ. ಅಚ್ಚಾ
मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते, गुड मॉर्निंग। थैंक यू, शुक्रिया बाबा। ಎಷ್ಟು ಕಿತನಾ ಬೋಲ್ತಾ है ರೋज़, ಯೋಚನೆ ಮಾಡ್ಕೊಂಡು ಬರಲ್ಲ, ನಾನು ಜ್ಞಾನ ಸಾಗರ ಸೀದಾ ಬಂದು ಶುರು ಮಾಡ್ತೀನಿ ಅಂತಾರೆ ಧಾರಣೆಗೆ। ಸೆನ್ಸಿಬಲ್ ಬನ್ ಸಚ್ಚಿ ಸೇವಾ ಮೈ ಲಗ್ ಜಾನಾ है, ಯಾರೋ ಕುಮಾರಿಯರು। जवाबदार एक बाप है, इसलिए श्रीमत में संशय नहीं उठाना है, निश्चय में अडोल रहना है। ಸೆನ್ಸಿಬಲ್ ಆಗಿ ಸತ್ಯ ಸೇವೆಯಲ್ಲಿ ಎಲ್ಲರೂ ತತ್ಪರರಾಗಬೇಕು। ಬಟ್ ಬಾಬಾನ ಇಶಾರ ಏನು, ಕುಮಾರಿಯರು ಲೌಕಿಕ ಪಡಾಯಿ ಅದು ದುಡ್ಡು ಹಿಂದೆ ಹೋಗಂಗಿಲ್ಲ, ನನ್ನ ಸೇವೆ ಮಾಡಿ ಅಂತ ಹೇಳಿದ್ದು। ಜವಾಬ್ದಾರ ಒಬ್ಬ ತಂದೆಯಾಗಿರೋದ್ರಿಂದ ಶ್ರೀಮತದಲ್ಲಿ ಎಂದೂ ಸಂಶಯ ತೆಗಿಬೇಡಿ ಮಕ್ಕಳೇ, ನಿಶ್ಚಯದಿಂದ ಸದಾ ಅಡೋಲ ಸ್ಥಿತಿಯಲ್ಲಿರಿ। विचार सागर मंथन कर बाप की हर समझाने पर अटेंशन देना है, स्वयं ज्ञान को धारण कर दूसरों को सुनाना है। ವಿಚಾರ ಸಾಗರ ಮಥನ ಮಾಡಿ ತಂದೆಯ ಪ್ರತಿಯೊಂದು ತಿಳುವಳಿಕೆ ಬಗ್ಗೆ ಏನು ಜ್ಞಾನ ಹೇಳ್ತಾರೆ ಅದರ ಬಗ್ಗೆ ಅಟೆನ್ಷನ್ ಕೊಡಬೇಕಾಗಿದೆ। ಸ್ವಯಂ ಜ್ಞಾನ ಧಾರಣೆ ಮಾಡಿ ಬೇರೆಯವರಿಗೆ ಹೇಳಬೇಕಾಗಿದೆ, ಇದು ಇಂಪಾರ್ಟೆಂಟ್। वरदान, अपने प्रत्यक्ष प्रमाण द्वारा बाप को प्रत्यक्ष करने वाले श्रेष्ठ तकदीरवान भव। ಅಂದರೆ ಪ್ರತ್ಯಕ್ಷ ಪ್ರಮಾಣ ಅಂದರೆ ಜ್ಞಾನದ ಪ್ರಾಕ್ಟಿಕಲ್ ಪ್ರೂಫ್ ನಾವಾಗಬೇಕು। ಏನು ಜ್ಞಾನ ಹೇಳುತ್ತೆ ಅದು ನಮ್ಮ ಜೀವನದಲ್ಲಿ ನೋಡಬೇಕು। ಆ ಥರ ಬಾಬೂರನ್ನು ಪ್ರತ್ಯಕ್ಷ ಮಾಡೋರು ತನ್ನ ಜೀವನದ ಆಧಾರದ ಮೇಲೆ ಅವರ ಅದೃಷ್ಟವಂತರು, ಸುಮ್ಮನೆ ಅದೃಷ್ಟವಂತರಲ್ಲ, ಶ್ರೇಷ್ಠ ಅದೃಷ್ಟವಂತರು। कोई भी बात को स्पष्ट करने के लिए अनेक प्रकार के प्रमाण दिए जाते हैं, लेकिन सबसे श्रेष्ठ प्रमाण प्रत्यक्ष प्रमाण है। प्रत्यक्ष प्रमाण अर्थात जो हो जिसके हो उसकी स्मृति में रहना। जो बच्चे अपने यथार्थ व अनादि स्वरूप में स्थित रहते हैं वही बाप को प्रत्यक्ष करने के निमित्त है। उनके भाग्य को देखकर भाग्य बनाने वाले की याद स्वतः आती है। ಯಾವುದೇ ಮಾತನ್ನು ಸ್ಪಷ್ಟ ಮಾಡಲಿಕ್ಕೆ ಅನೇಕ ಪ್ರಕಾರದ ಪ್ರಮಾಣ ಪ್ರೂಫ್ ಕೊಡ್ತಾರೆ। ವಿಜ್ಞಾನಿಗಳೂ ಎಲ್ಲ ವಿತ್ ಪ್ರೂಫ್ ತಾನೇ ತೋರಿಸೋದು, ಆದರೆ ಎಲ್ಲದಕ್ಕಿಂತ ಶ್ರೇಷ್ಠ ಪ್ರಮಾಣ ಪ್ರತ್ಯಕ್ಷ ಪ್ರಮಾಣ। ಅವರೇನು ತೋರಿಸ್ತಾರೆ ಅದು ನಮ್ಮ ಜೀವನದಲ್ಲಿದ್ದರೆ ಎಲ್ಲರೂ ನಂಬ್ತಾರಲ್ಲ, ಹಂಗೆ ಜ್ಞಾನ ಇದು ಪರಮಾತ್ಮ ಹೇಳೋದು ಅನ್ನೋದು ನಮ್ಮ ಸ್ಥಿತಿಯಲ್ಲಿ ಅರ್ಥ ಆಗಬೇಕು। ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಪ್ರತ್ಯಕ್ಷ ಪ್ರಮಾಣ ಅಂದರೆ ನೀವು ಯಾರಾಗಿದ್ದೀರಾ, ಯಾರ ಮಕ್ಕಳಾಗಿದ್ದೀರಾ ಆ ನೆನಪಲ್ಲಿ ಇರೋದು। ಯಾವ ಮಕ್ಕಳು ಇದನ್ನು ತನ್ನನ್ನು ಯಥಾರ್ಥವಾಗಿ ತಿಳ್ಕೊಂಡು ತನ್ನ ಅನಾದಿ ಸ್ವರೂಪ ನಿಜ ಸತೋ ಪ್ರಧಾನ ಸ್ವರೂಪ ಆದಿಯ ಸ್ವರೂಪದಲ್ಲಿರ್ತಾರೆ, ಅವ್ರು ಪ್ರಾಕ್ಟಿಕಲಿ ತಂದೆಯನ್ನು ಪ್ರತ್ಯಕ್ಷ ಮಾಡೋಕ್ಕೆ ನಿಮಿತ್ತರಾಗ್ತಾರೆ। ತನ್ನ ಭಾಗ್ಯವನ್ನು ನೋಡಿ, ಅಂದರೆ ನಿಮ್ಮ ಭಾಗ್ಯ ನೋಡಿ ಜನಗಳಿಗೆ ಭಾಗ್ಯವಿದಾತನ ನೆನಪು ಸ್ವತಃ ಬರುತ್ತೆ। ಈಗ ಯಾರಾದರೂ ತುಂಬ ಬ್ಯೂಟಿಫುಲ್ ಆರ್ಟ್ ಬರೆದ್ರೆ ಏನಂತಾರೆ, ಯಾರ್ರೀ ಇದು ಬರೆದಿರೋದು ಅಂತ ತಕ್ಷಣ ಮಾಡಿರೋರ ಮೇಲೆ ಬುದ್ಧಿ ಹೋಗುತ್ತೆ ನೋಡಿ। ಹಂಗೆ ನಿಮ್ಮನ್ನು ನೋಡಿದ್ರೆ ಯಾರು ಇವ್ರಿಗೆ ಹಿಂಗೆ ಮಾಡ್ತಿರೋದು, ಓದಿಸ್ತಿರೋದು ಯಾರು ಅನ್ನೋದು ಅವ್ರಿಗೆ ಅರ್ಥ ಆಗಬೇಕಲ್ವ ಮಕ್ಕಳೇ ಅಂತಿದ್ದಾರೆ। ಸ್ಲೋಗನ್, अपने रहम की दृष्टि से हर आत्मा को परिवर्तन करने वाले ही पुण्य आत्मा है। ಏನೋ ತನ್ನ ರೆಹಮ್ ದೃಷ್ಟಿಯಿಂದ, ದಯಾದೃಷ್ಟಿ, ಯಾವ ದೃಷ್ಟಿಯಲ್ಲಿ ಸಂಪೂರ್ಣ ಶಕ್ತಿಗಳಿದೆ, ಆತ್ಮಿಕ ಸ್ನೇಹ ಇದೆ, ಕಲ್ಯಾಣದ ಭಾವನೆ ಇದೆ, ಆ ದೃಷ್ಟಿಯಿಂದ ಪ್ರತಿಯೊಂದು ಆತ್ಮನನ್ನು ಪರಿವರ್ತನೆ ಮಾಡೋರೇ ಪುಣ್ಯ ಆತ್ಮರು। ಮೀಟೆ ಬಚ್ಚೆ, ಟೈಮ್ ಹೆಂಗೆ ಹೋಗ್ತಿದೆ, ದಿನಗಳು ಹೋಗ್ತಿದೆ, ಜನವರಿ ಮುಗಿತಾ ಬರ್ತಾ ಇದೆ। ಹೆಜ್ಜೆ ಹೆಜ್ಜೆಗೆ ಶ್ರೀಮತದ ಮೇಲೆ ನಡೀತಾ ಹೋಗಿ
ಇದು ಬ್ರಹ್ಮ ಬಾಬನ ಮತನ ಶಿವ ಬಾಬನ ಮತನ, ಇದರಲ್ಲಿ ಕನ್ಫ್ಯೂಸ್ ಎಂದು ಆಗಬೇಡಿ ಅಂತ. ಬ್ರಹ್ಮ ಬಾಬನು ಏನು ಹಂಗಿಂಗೆ ಹೇಳ್ತಾರೆ ಯಾರಾದರೂ? 23 ಅಲ್ವಾ, ಮೈ ಪರಮಾತ್ಮ ಪ್ಯಾರ್ ಮೇ ಲವಲೀನ ಆತ್ಮ. ಬ್ರಹ್ಮ ಬಾಬಾ ಹೆಂಗಿದ್ರು? ಪರಮಾತ್ಮನ ಪ್ರೀತಿಯಲ್ಲಿ ಸದಾ ಲವಲೀನ ಸ್ಥಿತಿಯಲ್ಲಿದ್ದರು. परमात्म प्यार के अनुभवी बनो तो इसी अनुभव से सहज योगी बन उड़ते रहेंगे. परमात्म प्यार उड़ाने का साधन है. सदा लवलीन रहो तो कभी कहाँ भी आकर्षण नहीं होगा. ಪರಮಾತ್ಮ ಪ್ರೀತಿಯ ಅನುಭವಿಗಳಾಗಿ ಈ ಅನುಭವನೇ ಸಹಜ ಯೋಗಿಯನ್ನಾಗಿ ಮಾಡಿ ಆರಿಸ್ತಾ ಹೋಗುತ್ತೆ. ಪರಮಾತ್ಮ ಪ್ರೀತಿ ಹಾರುವ ಸಾಧನೆ. ಎಲ್ಲಿ ಪ್ರೀತಿ ಇದೆ ಅಲ್ಲಿ ಮಗ್ನಾವಸ್ಥೆ ತಾನೇ ಬರ್ತದೆ ತಾನೆ. ಬಾಬನ ಪ್ರೀತಿ ಎಕ್ಸ್ಟ್ರೀಮ್ ಇದ್ದಾಗ ನಡೀತಾ ಕೂತ್ಕೊಳ್ತಾ ಕಣ್ಣಲ್ಲಿ ಬಾಬನೇ ಕಾಣ್ತಾ ಇರುತ್ತೆ. ಬಾಬನ ಸ್ನೇಹ ಎಳಿತಿರುತ್ತೆ ಪ್ರೀತಿ. ಸದಾ ಲವಲೀನರಾಗಿರಿ ಮಕ್ಕಳೇ. ಸೊ ಅಂದಾಗ ಇನ್ನೆಲ್ಲಿನೂ ಆಕರ್ಷಣೆ ಇರೋಕ್ಕೆ ಸಾಧ್ಯ ಇಲ್ಲ. ಈಗ ಮೀನು ಒಳಗಡೆನೇ ಇದ್ದರೆ ಯಾರು ಹಿಡ್ಕೊಳಕ್ಕಾಗತ್ತೆ? ಸ್ವಲ್ಪ ಮೇಲೆ ಬಂದರೆ ತಾನೇ ಹಿಡ್ಕೊಳ್ಳೋದು. ಆ ತೀರ ಕೆಳಗಡೆ ಇರೋದು ಏನು ಪ್ರಾಣಿಗಳನ್ನಂತೂ ಯಾರು ಹಿಡ್ಕೊಳ್ಳೋಕ್ಕೆ ಆಗಲ್ಲ. ಹಾಗೆ ನೀವು ಸಾಗರದ ಜ್ಞಾನ ಸಾಗರದ ಆಳದಲ್ಲಿರಿ. ತಂದೆ ಪ್ರೇಮ ಸಾಗರನ ಆಳದಲ್ಲೆಲ್ಲ ಸಂಬಂಧಗಳಲ್ಲಿ ಅದು ಒಂಥರ ಕವಚದಲ್ಲಿ ಮುಚ್ಚಿಟ್ಕೊಂಡಂಗೆ. ಮಾಯೆ ಕಣ್ಣು ಬೀಳೋಕ್ಕಾಗಲ್ಲ. ನೀವು ನಿಮ್ಮ ದೃಷ್ಟಿ ಎಲ್ಲೂ ಹೋಗೋದು ಇಲ್ಲ. ಬಾಬಾವರ ಪ್ರೀತಿಯ ಮುಂದೆ, ಬಾಬನ ಪ್ರಾಪ್ತಿಯ ಮುಂದೆ ಬಾಕಿ ಎಲ್ಲ ತುಚ್ಛ ನೀರಸ ಅನಿಸುತ್ತೆ ತಾನೆ. ಯಾಕೆ ಹೋಗುತ್ತೆ ಬುದ್ಧಿ ಆ ಕಡೆ ಈ ಕಡೆ? ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.